ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆಯಲ್ಲಿ ಹಾಗೆ ನಿಮ್ಮ ಉತ್ತಮವಾದ ಕರ್ಮದ ಉದ್ದೇಶಗಳಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ವಿಡಿಯೋ ಅಂದರೆ ರೀಡಿಂಗ್ ಶುರು ಮಾಡ್ತಿದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ನೀವು ನಂಬಿದ ಗುರುವನ್ನು ಹಾಗೆ ದೈವಶಕ್ತಿಯನ್ನು ಸ್ಮರಣೆ ಮಾಡಿಕೊಂಡು ಕನೆಕ್ಟ್ ಆಗ್ತಿರೋ, ಅದೇ ರೀತಿ ನೀವು ನಂಬಿದ ಗುರುವು, ನೀವು ನಂಬಿದ ದೈವಶಕ್ತಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡೋದ್ರ ಜೊತೆಗೆ ನಿಮಗೆ ಕೆಲವು ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ಹೇಗೆ ತಗೊಳ್ಬೇಕು, ಯಾವುದು ಸರಿ ಯಾವುದು ತಪ್ಪು, ಅದನ್ನು ಹೇಗೆ ಗುರುತಿಸಬೇಕು, ಹಾಗೆ ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಯನ್ನು ಮಾಡಿಕೊಳ್ಬೇಕು. ಒಟ್ಟಾರೆಯಾಗಿ ಇದು ನಿಮ್ಮ ಭವಿಷ್ಯವನ್ನು ರೂಪಿಸಲಿಕ್ಕೆ ನಿಮಗೆ ಗುರುವು ಅಂದರೆ ಸುಂದರವಾಗಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಗುರುವಾಗಿರ್ಬೋದು, ನೀವು ನಂಬಿದ ದೈವಶಕ್ತಿಗಳಾಗಿರ್ಬೋದು, ನಿಮಗೆ ಒಂದು ಗೈಡೆನ್ಸ್ ಇಲ್ಲಿ ಕೊಡ್ತಾರೆ. ಹಾಗೆ ಇಲ್ಲಿ ಏಂಜಲ್ಸ್ ಅಂದರೆ ನಿಮ್ಮ ಸುತ್ತ ಇರುವ ಒಂದು ಎನರ್ಜಿಯನ್ನು ನೀವು ಯಾವ ರೀತಿ ಫೀಲ್ ಮಾಡ್ತೀರಾ ಅದರ ಆಧಾರದ ಮೇಲೆ ಏಂಜಲ್ಸ್ಗಳ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನಿಮಗೆ ಹೇಗೆ ಸಿಗುತ್ತೆ ಅನ್ನೋದನ್ನು ನೋಡೋಣ. ಹಾಗಾದರೆ ಸ್ನೇಹಿತರೆ, ಈಗ ಪ್ರಸ್ತುತ ಎನರ್ಜಿಯ ಪ್ರಕಾರ ನೀವು ಮಾಡ್ತಿರೋದು ಅಂದರೆ ಕರ್ಮ. ನಿಮ್ಮ ಕರ್ಮ ಈಗ ಸರಿಯಾದ ರಿಸಲ್ಟ್ ಕೊಡಲು ಶುರು ಮಾಡಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅದು ಗೊತ್ತಿದ್ದು ಮಾಡಿದಿರೋ ಗೊತ್ತಿಲ್ಲದೇನೋ ಮಾಡಿದಿರೋ, ಒಟ್ಟಾರೆಯಾಗಿ ಭಿನ್ನ ಭಿನ್ನವಾದ ಭಾವನೆಗಳಿಗೆ ಆ ಒಂದು ಕರ್ಮ ಕನೆಕ್ಟ್ ಆಗಿದ್ರು ಕೂಡ ನಿಮ್ಮ ಕರ್ಮ ಈಗ ನಿಮ್ಮ ಹಿತದಲ್ಲಿದೆ ಅನ್ನೋ ರೀತಿಯಲ್ಲಿ ಒಂದು ಬ್ಲೆಸ್ಸಿಂಗ್ ಸೂಚನೆ ಇದು. ಅಂದರೆ ಹಿಂದೆ ಪ್ರಾರಬ್ಧ ಹೇಗಿತ್ತು, ಮುಂದೆ ಭವಿಷ್ಯ ಹೇಗಿದೆ ಅಂತ ನಿಮಗೆ ಗೊತ್ತಿಲ್ಲ, ಆದರೆ ಈ ವರ್ತಮಾನವನ್ನು ಸುಂದರವಾಗಿಸ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಅಂತೂ ಖಂಡಿತ ಪಡ್ತಾ ಇದ್ದೀರ. ಹಿಂದೆ ಏನು ಮಾಡಿದರೆ ಅದು ಬೇಡ. ಗುರುವಿನ ಶರಣದಲ್ಲಿ ಬಂದ ಮೇಲೆ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ತಿಳ್ಕೊಂಡ್ಮೇಲೆ ನೀವು ಯಾವ ರೀತಿ ವರ್ತಿಸ್ತಾ ಇದ್ದೀರಾ, ನಿಮ್ಮ ನಡೆ ನುಡಿ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದ್ರ ಮೇಲೆ, ನಿಮ್ಮ ಕರ್ಮಗಳ ಉದ್ದೇಶ ಯಾವ ಕಡೆ ಈಗ ಹೋಗ್ತಾ ಇದೆ ಅನ್ನೋದ್ರ ಮೇಲೆ ನಿಮ್ಮ ಕರ್ಮ ನಿಮ್ಮ ಹಿತದಲ್ಲಿದೆ ಅನ್ನೋ ರೀತಿಯಲ್ಲಿ ಒಂದು ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ. ಇದರ ಅನುಭವಗಳನ್ನು ಈಗಾಗಲೇ ಒಂದು ಭಾಗವಾಗಿ ನಿಮ್ಮ ಜೀವನದಲ್ಲಿ ನೀವು ಕಾಣಲಿಕ್ಕೆ ಶುರು ಮಾಡಿದ್ದೀರಾ. ಕೆಲವು ಪರಿವರ್ತನೆಗಳ ಮೂಲಕ ಹೌದು ನಾವು ಮಾಡಿದ್ದು ಅಂದರೆ ನಾವೇನು ಕೊಡ್ತೀವೋ ಅದು ನಮಗೆ ಮರಳಿ ಸಿಗತ್ತೆ ಅನ್ನುವ ವಾಸ್ತವ ಸತ್ಯವನ್ನು ನಿಮ್ಮ ಮನಸ್ಸು ಈಗ ಅರ್ಥ ಮಾಡ್ಕೊಳ್ತಾ ಇದೆ. ಇದರ ಹೆಚ್ಚಿನ ಮಟ್ಟದ ಅನುಭವವನ್ನು ಖಂಡಿತ ನೀವಿನ್ನೂ ಅನುಭವಿಸೋದಿದೆ. ಅದು ಕೂಡ ಅನೇಕ ರೀತಿಯ ಚಮತ್ಕಾರಗಳ ಮೂಲಕ, ವಿಶೇಷವಾದ ಜೀವನದ ಅಂದರೆ ಗೌರವ, ಒಂದು ವಿಶೇಷವಾದದ್ದನ್ನು ಪಡ್ಕೊಳ್ಳೋದ್ರ ಮೂಲಕ ಅನ್ನೋ ರೀತಿಯಲ್ಲಿ ಕೂಡ ಒಂದು ವಿಚಾರ ಬರ್ತಾ ಇದೆ. ಕೆಲವರ ಪ್ರಸ್ತುತ ಎನರ್ಜಿಯ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ತೀರ್ಮಾನ ನೀವು ಮಾಡಿದ್ರಿ, ಆದರೆ ಆ ವಿಚಾರದಲ್ಲಿ ನಿಲ್ಲೋದು ತುಂಬ ನಿಮಗೆ ಕಷ್ಟ ಅನ್ನಿಸ್ತಾ ಇತ್ತು. ಅದು ಗೊತ್ತಿತ್ತು ನಿಮಗೆ, ಅದು ಬಹಳ ಕಷ್ಟ, ಸಮಸ್ಯೆಗಳನ್ನು ಎದುರಿಸಬೇಕಾಗ ಪರಿಸ್ಥಿತಿ ಬರುತ್ತೆ ಅದರಲ್ಲಿ ಅನ್ನೋದು ನಿಮಗೆ ಗೊತ್ತಿತ್ತು. ಬಹುಶಃ ಆ ವ್ಯಕ್ತಿಯನ್ನು ಆರಿಸ್ಕೊಂಡದ್ದಾಗಿರ್ಬೋದು, ಎಲ್ಲವೂ ತಿಳಿದ್ರೂ ಕೂಡ ಯಾವುದೋ ಒಂದು ಪ್ರಯಾಣ, ಯಾವುದೋ ಒಂದು ವ್ಯಕ್ತಿ, ಹಾಗೆ ಸಂದರ್ಭ, ಇಲ್ಲ ಒಂದು ಕೆಲಸ, ಒಂದು ವ್ಯವಹಾರ, ಅದೊಂದು ಪ್ರೊಫೆಷನಲ್ ವಿಚಾರನೇ ಆಗಿರ್ಬೋದು. ಇವು ಕಷ್ಟ, ಇದರಲ್ಲಿ ಮುಂದುವರಿದು ಕಠಿಣ ಆಗ್ಬೋದು, ಇಲ್ಲ ನನ್ನನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಪ್ರೋತ್ಸಾಹ ಕೊಡೋರು ಸಿಗದೇ ಇರ್ಬೋದು, ಇಲ್ಲ ಅಂದರೆ ಒಟ್ಟಾರೆಯಾಗಿ ಇದರಲ್ಲಿ ಏನಾದರೂ ಸಮಸ್ಯೆ ಬಂದರೆ ನಾನೇ ಎದುರಿಸಬೇಕು ಅನ್ನೋದು ವಾಸ್ತವ ಸ್ಥಿತಿ ನಿಮಗೆ ಗೊತ್ತಿತ್ತು. ಆದರೂ ಕೂಡ ಅದನ್ನು ಎದುರಿಸ್ತೀನಿ ಅನ್ನೋ ರೀತಿಯಲ್ಲಿ ನೀವು ಆ ಒಂದು ವಿಚಾರದಲ್ಲಿ ಆಯ್ಕೆ ಮಾಡಿಕೊಂಡು ನೀವೀಗ ಮುಂದುವರೆದಿದ್ದೀರ. ಆ ವ್ಯಕ್ತಿ ನಿಮಗೆ ಅಂದರೆ ತುಂಬ ತೊಂದರೆ ಕೊಟ್ಟರು, ಆದರೂ ಕೂಡ ಅವರನ್ನು ತಿದ್ದಬಹುದು, ಅವರನ್ನು ಸರಿಪಡಿಸ್ಕೊಂಡು ಜೀವನ ಮಾಡಲೇಬೇಕು, ಅವ್ರು ನನಗೆ ಬೇಕು ಅನ್ನೋ ರೀತಿಯಲ್ಲಿ ಹಠ ತೊಟ್ಟು ಕೂಡ ನಿಮ್ಮ ಜೀವನವನ್ನು ಸಂಭಾಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನೀವು ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದೀರ. ವಿಶ್ವಾಸವಾಗಿ ಸಫರ್ ಕೂಡ ಅದರಲ್ಲಿ ತುಂಬ ಮಾಡಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಯಾವುದನ್ನೇ ಆಗಲಿ ಮೊದಲು ಸರಿಪಡಿಸ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ತೀರ್ಮಾನ ನೀವೇ ತಗೊಂಡು ದುರ್ಬಲತೆಗೆ ಜಾರಿ ಅದರಿಂದ ಹಿಂದೆ ಸರಿಯೋದು ತಪ್ಪು. ಕೆಲವೊಂದು ಸಾರಿ ಅದಕ್ಕೆ ಅವಕಾಶ ಕೊಡಬೇಕಾಗತ್ತಲ್ವ. ಆ ವ್ಯಕ್ತಿ ಆಗಿರ್ಬೋದು, ಆ ಕೆಲಸ ಆಗಿರ್ಬೋದು, ಆ ಒಂದು ಬದಲಾವಣೆ ವಿಚಾರ ಆಗಿರ್ಬೋದು, ನ್ಯಾಯದ ವಿಚಾರ ಆಗಿರ್ಬೋದು, ಇಲ್ಲ ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪದೇ ಪದೇ ಬದಲಾವಣೆ ಆಗ್ತಾ ಇದ್ದೀರಾ ಅನ್ನೋದಾದರೆ ಇಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಒತ್ತಡ ಹೆಚ್ಚಾಗ್ತಾ ಇದೆ, ಇಲ್ಲ ಅಂತಲ್ಲ, ಆದರೆ ಇದು ನಿಮ್ಮದೇ ಆಯ್ಕೆ ಆಗಿದೆ. ಅದರಲ್ಲೂ ಕೂಡ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಇದನ್ನು ನೀವು ಬಿಟ್ಬಿಟ್ಟು ನಾನು ಹೊಸದಿಂದ ಶುರು ಮಾಡೋಣ ಅನ್ನೋ ರೀತಿಯಲ್ಲಿ ಶುರು ಮಾಡಬಹುದು, ಆದರೆ ಅಲ್ಲೂ ಕೂಡ ಈ ಪ್ರಾಬ್ಲಮ್ಸ್ ಬರಲ್ಲ ಅಂತ ಏನಿರೋದಿಲ್ಲ. ಹಾಗಾಗಿ ಕೆಲವರು ಅರ್ಥ ಮಾಡಿಕೊಂಡು ನನಗೆ ಅದೇ ಬೇಕು, ಅದೇ ವ್ಯಕ್ತಿ ಬೇಕು, ಅದೇ ವಿಚಾರ ಬೇಕು, ಅದೇ ಪ್ರೊಫೆಷನಲ್ಲಿ ನಾನು ಮುಂದುವರಿಬೇಕು, ಹಾಗಾಗಿ ಅಲ್ಲಿ ಏನೇ ಸಂಘರ್ಷಗಳು ಬಂದರೂ, ಸಾಧಕ ಬಾಧಕಗಳು ಬಂದರೂ ಕೂಡ ನಾನು ಅದನ್ನು ಎದುರಿಸ್ತೀನಿ, ಫೇಸ್ ಮಾಡಿ ನಾನು ಮುಂದೆ ಹೋಗ್ತೀನಿ. ಪ್ರಯತ್ನ ಅಂತೂ ನಾನು ಪ್ರಾಮಾಣಿಕವಾಗಿ ಪೂರ್ಣವಾಗಿ ಮಾಡ್ತೀನಿ. ಅದನ್ನು ಅಂದರೆ ಆ ವ್ಯಕ್ತಿನ ಬದಲಾಯಿಸ್ಕೊಂಡು ಅವ್ರ ಜೊತೆ ನಿಮ್ಮ ಜೀವನ ಮುಂದುವರ್ಸ್ಕೊಂಡು ಹೋಗೋ ವಿಚಾರ ಆಗಿರ್ಬೋದು, ಆ ಪ್ರೊಫೆಷನಲ್ ಲೈಫ್ನಲ್ಲಿ ಏನೆಲ್ಲ ಒಂದು ಅಡ್ಡಿ ಆತಂಕಗಳು ಬರ್ತಾ ಇದ್ವೋ ಅವುಗಳನ್ನು ನಿವಾರಣೆ ಮಾಡಿಕೊಂಡು, ಅಂದರೆ ಇಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ, ಯಾರದ್ದೋ ಒಂದು ಹೆಸರನ್ನು ನೀವು ಈಗ ನೆನಪು ಮಾಡ್ಕೊಳ್ತಾ ಇದ್ದೀರಾ,
ಒಂದು ಗಣ್ಯ ವ್ಯಕ್ತಿ, ಒಳ್ಳೆಯ ವ್ಯಕ್ತಿಯ ಒಂದು ಸಾಧನೆಯನ್ನು ಇವತ್ತು ನಾವು ಗುರುತಿಸ್ತಾ ಇದ್ದೀವಿ ಅಂದರೆ ಅದ್ರ ಹಿಂದೆ ಅವ್ರದ್ದು ಅಷ್ಟೇ ಶ್ರಮ ಇದೆ. ಅದಕ್ಕೋಸ್ಕರನೇ ಇವತ್ತು ಆ ಒಂದು ಲೆವೆಲಲ್ಲಿ ಅವ್ರು ನಿಂತಿರೋದು. ನಿಮಗೆಲ್ಲೋ ಅದೊಂದು ಪ್ರೇರಣೆ ಕೊಡ್ತಾ ಇದೆ ಖಂಡಿತ. ಅಂದರೆ ನಾನು ಇಲ್ಲಿ ಶ್ರಮ ಹಾಕಬೇಕು, ಇಲ್ಲ ಅಂದರೆ ಅದು ಏನೂ ಆಗಲ್ಲ. ಅದೇ ನಾನು ಬೇಡ ಅಂತ ಹಿಂದೆ ಸರಿದ್ರೆ ನಾನು ಮತ್ತೆ ಕೌಲು ಹೊಡೆದು ಬಿಡ್ತೀನಿ, ಅದು ಆಗುತ್ತೋ ಇಲ್ಲ ಇದು ಅಂತೇಳಿ ಗೌಜಾಗ್ಬಿಡುತ್ತೆ ನನ್ನ ಜೀವನ. ನೋಡೋಣ, ಪ್ರಯತ್ನ ಪಡೋಣ, ಕೊನೆ ತನಕ ನಾನು ಇದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಹಾಕ್ತೀನಿ. ಕನಿಷ್ಠ ಪಕ್ಷ ಆಗಲಿಲ್ಲ ಅಂದ ತಕ್ಷಣಕ್ಕೆ, ಪ್ರಯತ್ನ ಸೋಲ್ತು ಅಂದ ತಕ್ಷಣ ನಾನು ಅದರಿಂದ ಬೇರೆ ದಾರಿ ಆಯ್ಕೆ ಮಾಡ್ಕೊಳ್ತೆ. ಯಾಕಂದರೆ ಇದು ನನಗೆ ಅಲ್ಲ ಅಂತೇಳಿ ನನಗೆ ಇದರಲ್ಲಿ ಏನೋ ಒಂದು ಪಾಠ ಸಿಗ್ತಾ ಇದೆ, ಮೆಸೇಜ್ ಸಿಗ್ತಾ ಇದೆ. ಹಾಗಾಗಿ ನಾನು ಇದರಿಂದ ದೂರ ಆಗೋಣ, ತಿರುವು ತಗೊಳ್ಳೋಣ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಳ್ತಾ ಇದ್ದರೆ, ಈ ಗೊಂದಲದಲ್ಲಿ ನೀವಿದ್ದಾಗ ನಿಮಗೆ ಗುರು ಎದುರಾದರು ಅಂದರೆ ಅವ್ರು ನಿಮ್ಮ ಜೀವನದಲ್ಲಿ ಯಾವುದೋ ರೂಪದಲ್ಲಿ ಯಾರದ್ದೋ ಒಂದು ಮುಖಾಂತರ ನಿಮ್ಮ ಜೀವನದಲ್ಲಿ ಆಗಮನ ಮಾಡಿದರು. ಅಲ್ಲಿಗೆ ನಿಮ್ಮ ಬಲ ಚೆನ್ನಾಗಿತ್ತು ಅಂತಲೇ, ಅಂದರೆ ನಿಮ್ಮ ಕರ್ಮದ ಉದ್ದೇಶ ನಿಮ್ಮ ಹಿತದಲ್ಲಿತ್ತು ಅಂತಲೇ. ಹಾಗಾಗಿ ಗುರುವು ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಕಾಲಿಟ್ಟರು, ಪ್ರವೇಶ ಮಾಡಿದರು. ಇದು ಯಾವುದೋ ಒಂದು ಜನ್ಮದ ಕನೆಕ್ಷನ್ ಆ ರೀತಿಯಲ್ಲೇ ಕಾಣಿಸ್ತಾ ಇದೆ. ಅಂದರೆ ನೀವು ಹಿಂದಿನ ಜನ್ಮದಲ್ಲಿ ಗುರು ಹಿರಿಯರನ್ನು ಗೌರವಿಸ್ತಿದ್ರಿ, ಇಲ್ಲ ಒಂದು ಗುರುವಿನ ಒಂದು ಎನರ್ಜಿಗೆ ಕನೆಕ್ಟ್ ಆಗಿದ್ರಿ, ನಂಬಿಕೆ ಇಟ್ಟಿದ್ರಿ ಅಂದರೆ ಆ ಎನರ್ಜಿ ಈ ಜನ್ಮದಲ್ಲಿ ನಿಮ್ಗೆ ಈ ಹಂತದಲ್ಲಿ, ಅಂದರೆ ಈ ಕಷ್ಟದ ಸಮಯದಲ್ಲಿ ತೀರ್ಮಾನ ತಗೊಳಕ್ಕಾಗ್ತಾ ಇಲ್ಲ, ಆ ಒಂದು ಪ್ರೊಫೆಷನಲ್ ಲೈಫಲ್ಲಾಗಿರ್ಬೋದು, ಸ್ವಂತ ಜೀವನದಲ್ಲಾಗಿರ್ಬೋದು, ಹಾಗೆ ಪ್ರೀತಿಯ ಒಂದು ವಿಚಾರದಲ್ಲಾಗಿರ್ಬೋದು, ಹಾಗೆ ಕೆಲಸದ ವಿಚಾರದಲ್ಲಾಗಿರ್ಬೋದು, ನೀವು ಕೆಲವೊಂದು ಜಡ್ಜ್ ಮಾಡೋಕ್ಕಾಗ್ತಾ ಇಲ್ಲ. ನಿಮಗೆ ಅದೊಂದು ನ್ಯಾಯವನ್ನು ಪಡ್ಕೊಳ್ಳೋ ವಿಚಾರದಲ್ಲೇ ಆಗಿರ್ಬೋದು, ಗೊಂದಲ ಆಗ್ತಾ ಇದೆ. ಏನು ಮಾಡೋದು, ನನ್ನದು ನಾನು ಪಡ್ಕೊಳ್ಳೋಕ್ಕೆ ಇಷ್ಟೊಂದು ಸಫರ್ ಮಾಡ್ತಾ ಇದ್ದೀನಲ್ಲ, ನನ್ನವರೇ ನನಗೆ ಅನ್ಯಾಯ ಮಾಡ್ತಾ ಇದ್ದಾರಲ್ಲ, ಇದರಿಂದ ಹೇಗೆ ನಾನು ಹೋರಾಡೋದು? ಬೇರೆಯವ್ರ ಜೊತೆ ಹೋರಾಡ್ಬೋದಿತ್ತು, ಆದರೆ ನನ್ನವರೇ ನನ್ನ ವಿರುದ್ಧ ಸಂಚು ಮಾಡಿ ಅವರು ಹೋರಾಡ್ತಾ ಇದ್ದಾರೆ ಅಂದರೆ ನಾನು ಹೇಗೆ ಅವ್ರ ವಿರುದ್ಧ ಹೋರಾಡೋದು ಅನ್ನೋ ರೀತಿಲಿ ನೀವು ಅಸ್ತವ್ಯಸ್ತ ಆದಂಥ ಸಂದರ್ಭದಲ್ಲಿ ಗುರು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ. ಈಗ ನಿಮಗೊಂದು ಬಲ ಬಂದಿದೆ ಅಂದರೆ ಗುರು ಬಲ ಬಂದಿದೆ. ಗುರು ಬಲ ಜೀವನದಲ್ಲಿ ಇತ್ತು ಅಂದರೆ ಖಂಡಿತ ಅದು ಎಲ್ಲ ಒಂದು ಗ್ರಹ ದೋಷಗಳನ್ನು ಕೂಡ ಮೇಂಟೈನ್ ಮಾಡುತ್ತೆ. ಅಂದರೆ ಅಷ್ಟೊಂದು ಪವರ್ಫುಲ್ ಒಂದು ಗುರುಬಲ ಆಗಿರುತ್ತೆ. ಹಾಗಾಗಿ ಇಲ್ಲಿ ಗುರುವೇ ನಿಮ್ಮ ಜೊತೆಗಿದ್ದಾರೆ ಅಂದರೆ ಇಲ್ಲಿ ನೀವು ಆ ಒಂದು ವಿಚಾರದಲ್ಲಿ ಸರಿಯಾದ ತೀರ್ಮಾನವನ್ನು ತಗೊಳ್ತೀರಾ, ಇಲ್ಲ ಅಲ್ಲಿ ಒಂದು ತಿರುವನ್ನು ತಗೊಳ್ತೀರಾ, ಇಲ್ಲ ಆ ಪ್ರೊಫೆಷನಲ್ ಲೈಫಲ್ಲಿ ನಿಮಗೆ ತುಂಬ ಕಷ್ಟ, ಕ್ರಿಟಿಕಲ್ ಅನ್ನಿಸ್ತಾ ಇತ್ತು, ಅಲ್ಲಿ ಒಂದಿಷ್ಟು ಗೊಂದಲ ಉಂಟು ಮಾಡೋ ಜನರಿದ್ದರು, ಹಾಗೆ ಕಾಲೆಳೆಯೋ ಜನರಿದ್ದರು, ತುಂಬ ತೊಂದರೆ, ಅಡ್ಡಿ ಆತಂಕಗಳನ್ನು ಕೊಡೋ ಜನರಿದ್ದರು, ಸುತ್ತುವರೆದಿದ್ರು. ಅಂದರೆ ನೀವು ಮುಂದೆ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಅಡ್ಡಿ ಆತಂಕಗಳನ್ನು ವ್ಯಕ್ತಪಡಿಸ್ತಾ ಇದ್ರಿ ಅಂದರೆ ಈ ಸಮಯದಲ್ಲಿ ನೀವು ಅದನ್ನು ಏನು ಮಾಡಿದ್ರಿ, ಇಷ್ಟು ದಿನ ಆ ಭಾರವನ್ನು ನಿಮ್ಮಲ್ಲೇ ಇಟ್ಕೊಂಡಿದ್ರಿ. ಈ ಸಮಯದಲ್ಲಿ ಅದನ್ನು ಗುರು ಅಂದರೆ ಅವರು ಕನೆಕ್ಟ್ ಆದ ತಕ್ಷಣ ನೀವು ನಂಬಿಕೆ ಇಟ್ಬಿಟ್ರಿ ಅವ್ರ ಮೇಲೆ. ಹೌದಾ, ಗುರು ನನ್ನ ಭಾರವನ್ನು ತಗೊಳ್ತಾರಾ? ಖಂಡಿತನಾ? ಹಾಗಾದರೆ ನಾನು ನನ್ನ ಭಾರವನ್ನು ಸಂಪೂರ್ಣವಾಗಿ ಅವರ ಪಾದಗಳಲ್ಲಿಟ್ಟು ಶರಣಾಗ್ಬಿಡೋಣ. ಬಾಬಾ ನನಗೆ ಏನು ದಾರಿ ತೋರಿಸ್ತಾರೋ, ನಾನು ನಂಬಿದ ಗುರುವು ನನ್ನನ್ನು ಖಂಡಿತ ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಸಮರ್ಪಣೆ ಮಾಡಿಬಿಟ್ಟಿದ್ದೀರಾ. ಸಮರ್ಪಣೆ ಆದಾಗ ಅದರ ಭಾರ ನಿಮ್ದಾಗಿರೋದೇ ಇಲ್ಲ, ಅದು ಭಗವಂತನದ್ದಾಗ್ಬಿಡುತ್ತೆ. ನೀವು ಯಾವಾಗ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಅದನ್ನು ಭಗವಂತನ ಪಾದಗಳಲ್ಲಿ ಸಮರ್ಪಣೆ ಮಾಡ್ತೀರೋ ಆಗ ಅದರ ಭಾರ ನಿಮ್ಮ ಮೇಲೆ ಇರೋದಿಲ್ಲ, ಹೊತ್ತುಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಆದರೆ ಪ್ರಾಮಾಣಿಕ ಪ್ರಯತ್ನ ನಿಷ್ಠೆಯಿಂದ ಮಾಡಬೇಕು. ಅಂದರೆ ನಿಮ್ಮ ಒಂದು ಪಾದಗಳಲ್ಲಿ ಆ ವಿಚಾರವನ್ನು ಇಟ್ಟು ಶರಣಾಗಿದ್ದೀನಿ, ನಾನು ಕೂಡ ನಿಮ್ಮ ಪಾದಗಳಲ್ಲಿ ಶರಣಾಗಿದ್ದೀನಿ, ನಾನು ಅದನ್ನು ಯಾವ ರೀತಿ ಫೇಸ್ ಮಾಡಬೇಕು, ಯಾವ ರೀತಿ ತೀರ್ಮಾನಗಳನ್ನು ತಗೊಳ್ಬೇಕು, ಯಾವ ರೀತಿ ನನ್ನ ಸುತ್ತುವರೆದಿರುವ ಒಂದಿಷ್ಟು ಜನರಿಗೆ ನಾನು ಯಾವ ರೀತಿ ಒಂದು ಸ್ಪಷ್ಟನೆ ಕೊಡಬೇಕು, ಹಾಗೆ ಆ ವಿಚಾರದಲ್ಲಿ ನಾನು ಹೇಗೆ ಒಂದು ದುರ್ಬಲತೆ ನಡೆಯಲ್ಲ, ಪಾಸಿಟಿವ್ ನಡೆಯನ್ನು ಇಟ್ಕೊಳ್ಬೇಕು. ಅಂದರೆ ನನಗೆ ಭಯ ಆಗುತ್ತೆ, ಅವರು ಸುತ್ತುವರೆದಾಗ ನನಗೆ ಅವರ ಎದುರಿಗೆ ಏನಾದರೂ ಹೇಳೋಕ್ಕೆ, ಮಾತಾಡೋಕ್ಕೆ ನನಗೆ ಅಧೈರ್ಯ. ನನಗೆ ಶಕ್ತಿ ಇದೆ, ನನಗೆ ಒಂದು ಬುದ್ಧಿವಂತಿಕೆಯೂ ಇದೆ, ಆದರೆ ಆ ಜಾಗದಲ್ಲಿ ನಿಂತಾಗ ನನ್ನನ್ನು ದುರ್ಬಲತೆ ಕಾಡ್ತಾ ಇದೆ. ಗುರುವೇ ಅಂತೇಳಿ ನೀವು ಶರಣಾಗಿದ್ದೀರಾ. ಖಂಡಿತ ಈಗ ನಿಮ್ಮಲ್ಲಿ ಧೈರ್ಯ ಬಂದಿದೆ, ಆತ್ಮಸ್ಥೈರ್ಯ ಬಂದಿದೆ. ಖಂಡಿತ ನೀವೀಗ ಮೊದಲು ಒಂದು ನುಡಿ ಎರಡು ನುಡಿ ಮಾತಾಡಬೇಕಾದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಅಸ್ತವ್ಯಸ್ತ ಅಂತ ಅನಿಸ್ಬೋದು ನಿಮಗೆ, ಅಂದರೆ ಗಾಬರಿ ಆಗ್ಬೋದು. ಆದರೆ ಮುಂದಿನ ನುಡಿ ನೀವು ಮಾತಾಡ್ತಾನೆ ಇಲ್ಲ, ನಿಮ್ಮ ಮೂಲಕ ಯಾವುದೋ ಒಂದು ಶಕ್ತಿ ಮಾತಾಡಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಈಗ ಧೈರ್ಯ ತಗೊಂಡಿದ್ದೀರಾ. ಅದೇ ರೀತಿ ನೀವು ಕೆಲವೊಂದು ವಿಚಾರಗಳನ್ನು ಈಗ ಸುಗಮಗೊಳಿಸ್ತಾ ಇದ್ದೀರಾ, ಕೆಲವರಿಗೆ ಸ್ಪಷ್ಟತೆ ಕೊಡ್ತಾ ಇದ್ದೀರಾ. ಹಾಗೆ ಕೆಲವೊಂದು ನ್ಯಾಯ ಪಡ್ಕೊಳ್ಳೋ ವಿಚಾರದಲ್ಲಿ ಅದು ನನ್ನದೇ, ನನಗದು ಸಿಕ್ಕೇ ಸಿಗುತ್ತೆ, ನನ್ನ ಗುರುವಿದ್ದಾರೆ, ನಾನು ಯಾವುದೇ ರೀತಿ ಅದರಲ್ಲಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ನಾನು ಯಾರದ್ದನ್ನು ಕೇಳ್ತಾ ಇಲ್ಲ, ನನ್ನದನ್ನು ನಾನು ಕೇಳ್ತಾ ಇದ್ದೀನಿ. ನನಗೆ ಸಹಾಯ ಮಾಡೋಕ್ಕೆ ಬಾಬಾನೇ ಇದ್ದಾರೆ, ಗುರುವೇ ಇದ್ದಾರೆ, ದೈವಶಕ್ತಿ ಇದೆ, ನಾನು ಅವರಲ್ಲಿ ಸಮರ್ಪಣೆ ಮಾಡಿ ನಾನು ಅದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ ಅನ್ನೋ ರೀತಿಯಲ್ಲಿ ನೀವೀಗ ಬದಲಾಗಿದ್ದೀರಾ. ಅಂದರೆ ಗುರುಬಲ ಅಂದರೆ ಗುರುವಿನ ಒಂದು ವಿಶೇಷವಾದ ಆಶೀರ್ವಾದ, ಕೃಪೆಯಿಂದ ಈ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಬಲಗೊಳ್ತಾ ಇದೆ. ಸರಿಯಾದ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ, ಹಾಗೆ ಸರಿಯಾದ ದಾರಿಯನ್ನು ಆಯ್ಕೆ ಮಾಡಿಕೊಂಡು ಆ ದಾರಿಯಲ್ಲಿ ಮುಂದೆ ಹೋಗಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಗುರು. ಅದೇ ರೀತಿಯಲ್ಲಿ ಯಾರೋ ಬಂದು ನಿಮ್ಮನ್ನು ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಅಂದರೆ ನಿಮ್ಮ ದಾರಿಯಿಂದ ಅವರನ್ನು ದೂರ ತಳ್ತಾರೆ, ಸರಿಸ್ಬಿಡ್ತಾರೆ. ಅದು ಸಂಬಂಧನೇ ಆಗಿರ್ಬೋದು,
ಆಗಿರ್ಬೋದು, ಇನ್ನು ಯಾವುದೇ ರೀತಿ ಒಂದು ನಿಮ್ಮ ವಿಶ್ವಾಸಕ್ಕೆ ಅರ್ಹರಾದವರೇ ಆಗಿರ್ಬೋದು. ಆದರೆ ಅವ್ರು ನಿಮ್ಮ ಎದುರಿಗೆ ಆ ರೀತಿ ಇದ್ದರು, ಹಿಂದೆ ನಿಮಗೆ ದ್ರೋಹ ಮಾಡಿದರು. ನೀವು ಯಾವ ಸ್ನೇಹಕ್ಕೋಸ್ಕರ ಒಂದಿಷ್ಟು ಜೀವನದಲ್ಲಿ ನಿಮ್ಮ ಒಂದು ವಿಚಾರಗಳನ್ನು ತ್ಯಾಗ ಮಾಡಿದ್ರು, ಅವರೇ ನಿಮ್ಮ ಹಿಂದೆ ಒಂದು ಕುತಂತ್ರ ನಡೆಸ್ತಾ ಇದ್ರು ಅನ್ನೋ ಒಂದು ಸ್ಪಷ್ಟತೆ ಗೊತ್ತಾಗುತ್ತೆ ನಿಮಗೆ. ಅದು ಅವರು ಸರಿಸಿದ ಮೇಲೆ ಗೊತ್ತಾಗುತ್ತೆ, ಇದು ಯಾಕೆ ನನ್ನ ಇದ್ದಕ್ಕಿದ್ದಂಗೆ ನನ್ನ ಜೀವನದಿಂದ ಅವ್ರು ಹಿಂದೆ ಸರಿದ್ರು ಅಂತೇಳಿ ಒಂದು ಸ್ವಲ್ಪ ಕೂಲಂಕುಷವಾದ ಒಂದು ಪರಿಶೀಲನೆ ನಡೆಸಿದಾಗ ನಿಮಗೆ ಕೆಲವರಿಂದ ವಿಚಾರ ತಿಳಿಯುತ್ತೆ. ಖಂಡಿತ ಅದೊಂದು ರೀತಿಯಲ್ಲಿ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಗಾಬರಿ ಆಗಿಬಿಡುತ್ತೆ. ಹೀಗೂ ನಡೆಯುತ್ತಾ, ಅಯ್ಯೋ ನಾನು ಎಷ್ಟೆಲ್ಲ ನಂಬಿಕೆ ಇಟ್ಟಿದ್ನಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಫೀಲ್ ಆಗಿದೆ. ಆದರೆ ಇಲ್ಲಿ ಗುರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಕಸ ಕಡ್ಡಿ ಏನಿರುತ್ತಲ್ಲ ಅದೆಲ್ಲ ದೂರ ಸರಿಸ್ತಾ ಇದ್ದಾರೆ. ಸ್ಪಷ್ಟವಾದ ದಾರಿ ಈಗ ಸ್ಪಷ್ಟವಾಗಿದೆ. ಅದರಲ್ಲಿ ನೀವು ನಿರರ್ಗಳವಾಗಿ ನಡಿಬೇಕು. ಆದರೆ ಗುರಿ ನೀವೇ ತಲುಪಬೇಕು, ಗುರು ದಾರಿ ತೋರಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಎಲ್ಲ ಸಮಯದಲ್ಲೂ ಅವ್ರು ನಿಮ್ಮ ಜೊತೆಗೆ ಇರ್ತಾರೆ. ನಾನು ನಿಮ್ಮ ಜೊತೆಗಿದ್ದೀನಿ, ನೀನು ಯಾವ ಕ್ಷಣ ನನ್ನನ್ನು ಸ್ಮರಣೆ ಮಾಡು, ಆ ಕ್ಷಣದಲ್ಲಿ ನಿನಗೆ ಏನು ಸಹಾಯ ಬೇಕೋ ನನ್ನಿಂದ ಸಿಗುತ್ತೆ. ಆದರೆ ಆ ಗುರಿ ಮುಟ್ಟುವ ದಾರಿಯಲ್ಲಿ ನಾನು ಸ್ವಚ್ಛಗೊಳಿಸ್ಕೊಟ್ಟಿದ್ದೀನಿ ಆ ದಾರಿಯನ್ನು. ನಿನ್ನ ಸುತ್ತ ಇರುವ ಒಂದು ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಜನರಾಗಿರ್ಬೋದು, ಯಾರೆಲ್ಲ ಏನೆಲ್ಲ ಒಂದು ವಿಚಾರವನ್ನು ಇಟ್ಕೊಂಡು ಒಂದು ರೀತಿಯಲ್ಲಿ ನಡೆಸ್ತಾ ಇದ್ರಲ್ಲ ಅವರ ಒಂದು ಯೋಜನೆ, ಅದೆಲ್ಲವನ್ನು ನಾನು ಬಯಲು ಮಾಡಿ ನಿನಗೊಂದು ದಾರಿಯನ್ನು ಸ್ಪಷ್ಟವಾಗಿ ಕೊಟ್ಟಿದ್ದೀನಿ. ಈಗ ನಿನ್ನ ಗುರಿ ತಲುಪೋದು ನಿನ್ನ ಕೈಯಲ್ಲಿದೆ. ನೀನು ಪ್ರಾಮಾಣಿಕ ಪ್ರಯತ್ನ ಪಡು, ಆದರೆ ಜೊತೆಗೆ ನಾನಿರ್ತೀನಿ. ನನ್ನಿಂದ ಎಲ್ಲ ರೀತಿಯ ಸಹಾಯ ನಿನಗೆ ಸಿಗುತ್ತೆ. ಆದರೆ ಆ ದಾರಿಯಲ್ಲಿ ನೀನೊಬ್ಬನೇ ಸಾಗಬೇಕು ಅನ್ನೋ ರೀತಿಯಲ್ಲಿ ನಿಮಗೊಂದು ದಾರಿಯನ್ನು ಕೈ ಮಾಡಿ ತೋರಿಸ್ತಾ ಇದ್ದಾರೆ, ಇದೇ ದಾರಿಯಲ್ಲಿ ಹೋಗು ಅನ್ನೋ ರೀತಿಯಲ್ಲಿ. ಹಾಗಾಗಿ ಇಲ್ಲಿ ನಿಮಗೆ ಕೆಲವೊಂದು ಸಾರಿ ಇದು ನಿಮ್ಮ ವೈಯಕ್ತಿಕ ಸಂಬಂಧದ ವಿಚಾರದಲ್ಲೂ ಆಗಿರ್ಬೋದು. ಕೈ ಬಿಟ್ಟು ಹೋಯಿತು, ಇನ್ನು ಅವರು ನಂಗೆ ಸಿಗೋದೇ ಇಲ್ಲ, ಯಾವುದೋ ಒಂದು ವ್ಯಕ್ತಿ ಅದರಲ್ಲಿ ಮಧ್ಯಪ್ರವೇಶ ಆಗಿದ್ರು, ಅದರಿಂದ ನೀವು ತುಂಬ ದುಃಖ ಮಾಡ್ತಾ ಇದ್ರಿ, ಸಫರ್ ಪಡ್ತಾ ಇದ್ರಿ. ಹಾಗೆ ಅದಾಗಿರ್ಬೋದು, ಇಲ್ಲಾಂದರೆ ಪ್ರೀತಿ ವಿಚಾರ, ಅವರು ಯಾವುದೋ ಒಂದು ವಿಚಾರಕ್ಕೆ ನಿಮ್ಮಿಂದ ದೂರ ಆಗಿರ್ಬೋದು, ಜಗಳ ಆಗಿರ್ಬೋದು, ಇಲ್ಲ ಸಮಸ್ಯೆ ಆಗಿರ್ಬೋದು, ಇಲ್ಲ ನೀನಾ ಇಲ್ಲ ಇನ್ನೊಬ್ಬರ ಅನ್ನೋ ರೀತಿಯಲ್ಲಿ ಚಾಯ್ಸ್ ಇರ್ಬೋದು ಅವ್ರ ಮಧ್ಯೆ. ಇವೆಲ್ಲವೂ ಈಗ ಕಳೆದು ಹೋಯ್ತು, ಮುಗ್ದೋಯ್ತು, ಇನ್ಯಾವತ್ತೂ ಅವ್ರು ನಂಗೆ ಸಿಗಲ್ಲ ಅಂದ್ಕೊಂಡಿರೋ ವಿಚಾರ ಈಗ ಒಮ್ಮೆಲೆ ನಿಮ್ಮ ಕಡೆ ತಿರುವು ತಗೊಳುತ್ತೆ. ಯಾಕಂದರೆ ಕರ್ಮ ನಿಮ್ಮ ಹಿತದಲ್ಲಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಗುರು ಬಲ ಇದೆ ನಿಮಗೆ. ಅಂದರೆ ಇಲ್ಲಿ ಯಾವ ರೀತಿ ಅಂದರೆ ನಿಮ್ಮ ಯೋಜನೆ, ಹಾಗೆ ನಿಮ್ಮ ಮನಸ್ಥಿತಿ, ಹಾಗೆ ನೀವು ಮುಂದೆ ಏನು ಅಂತೇಳಿ ನಿಮಗೆ ಗೊತ್ತಿಲ್ಲ. ಆದರೆ ಗುರು ನಿಮ್ಮ ಭವಿಷ್ಯವನ್ನಾಗಲೇ ನೋಡ್ತಾ ಇದ್ದಾರೆ. ಅಂದರೆ ನೀವು ಈಗಷ್ಟೇ ಬದಲಾವಣೆ ಆಗಿದ್ದೀರಾ, ಕಷ್ಟದಿಂದ ದುಃಖದಿಂದ ಈಗಷ್ಟೇ ಸೋತು ಬದಲಾಗ್ತಾ ಇದ್ದೀರಾ, ಗುರುವಿನ ಕಡೆ ಹೋಗ್ತಿದ್ದೀರಾ, ಭಗವಂತನ ಸೇವೆ ಮಾಡ್ತಾ ಇದ್ದೀರಾ. ಇಲ್ಲ ಅದನ್ನು ಅಂದರೆ ಮುಂದಿನ ಭವಿಷ್ಯದಲ್ಲೂ ಕೂಡ ಅದನ್ನು ನೀವು ತಗೊಂಡು ಹೋಗ್ತೀರಾ. ಇದೇ ಒಂದು ಕರ್ಮಗಳನ್ನು ಈಗಷ್ಟೇ ಇಲ್ಲ, ನೀವು ಮುಂದೆ ಕೂಡ ಅದು ನಿಮ್ಮ ಭವಿಷ್ಯದಲ್ಲಿ ನೀವು ತಗೊಂಡು ಹೋಗ್ತೀರಾ. ಮುಂದೆ ಅದನ್ನು ಪರಿಶೀಲನೆ ನಡೆಸಿದ್ದಾರೆ ಖಂಡಿತ. ಯಾಕಂದರೆ ನೀವು ಕಾಣೋದನ್ನು ಗುರು ಕಾಣ್ತಾ ಇದ್ದಾರೆ. ಹಾಗೆ ಹಿಂದೆ ಪ್ರಾರಬ್ಧ ಕರ್ಮದಲ್ಲಿ ಯಾವ ಅಡೆತಡೆ ನಿಮ್ಮನ್ನು ಕಾಡ್ತಾ ಇತ್ತು ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ನೀವು ಪ್ರಯತ್ನ ಪಡಿ, ಹಾಗೆ ಆ ಭಾರವನ್ನು ನನ್ನಲ್ಲೇ ಸಮರ್ಪಣೆ ಮಾಡಿ, ನಾನು ಆ ಭಾರವನ್ನು ಭರಿಸ್ತೀನಿ. ಅದ್ರ ಜೊತೆಗೆ ಇಲ್ಲಿ ಒಂದು ನ್ಯಾಯಸಮ್ಮತವಾದ ಕೆಲಸ ಮಾಡಬೇಕಲ್ವ ಗುರು, ವಿಧಿ ವಿರುದ್ಧನೂ ಹೋಗೋಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಕೆಲವೊಂದು ಸರಿ ನಿಮ್ಮ ಮೂಲಕನೂ ಅಷ್ಟೊಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿಸ್ತಾ ಇದ್ದಾರೆ. ಅಂದರೆ ದೋಷಗಳನ್ನು ನೀವು ಕಳ್ಕೊಳ್ಬೇಕು, ಹಾಗೆ ನಿಮ್ಮಿಂದನೂ ಕೂಡ ಒಳ್ಳೆಯ ಕರ್ಮಗಳಾಗಬೇಕು. ಅಂದರೆ ಯಾರಾದರೂ ಬಂದು ನೀನು ಅವರು ಹಸ್ತಕ್ಷೇಪ ಮಾಡಿ ಅವರ ಒಂದು ಪೂರ್ಣ ಕರ್ಮವನ್ನು ತೊಗೊಂಡ್ಬಿಟ್ಟಿಲ್ಲ, ಅವ್ರಿಗೆ ಏನು ಕಲಿಸ್ದಂಗಾಯಿತು, ಅವ್ರು ಮತ್ತೆ ಅಯ್ಯೋ ಬಿಡು ನಾನು ಕೆಟ್ಟದ್ದು ಮಾಡಿದ್ರು ಮತ್ತೆ ನನಗೆ ದೇವರು ನಂಗೆ ಒಳ್ಳೆಯದೇ ಮಾಡ್ದ ಅನ್ನೋ ರೀತಿಲಿ ನಡ್ಕೊಂಡ್ಬಿಡ್ತಾರೆ ಅನ್ನೋ ರೀತಿಲಿ ಯಾರೂ ಪ್ರಶ್ನೆ ಮಾಡಬಾರ್ದು. ಅದಕ್ಕೋಸ್ಕರನೇ ಗುರುವು ನಿಮ್ಮನ್ನು ಅಂದರೆ ಮೊದಲು ಶಿಕ್ಷಿಸ್ತಾರೆ, ಹಾಗೆ ಅಂದರೆ ಶಿಕ್ಷಣ ಕೊಡ್ತಾರೆ. ಹಾಗೆ ಕೆಲವು ಪರೀಕ್ಷೆಗಳನ್ನು ಒಡ್ಡಿದ್ದಾರೆ. ಆ ಶಿಕ್ಷಣದಲ್ಲಿ ನೀವು ನಿಮ್ಮನ್ನು ಸಾಬೀತುಪಡಿಸ್ಕೊಂಡಿದ್ದೀರಾ. ಅಂದರೆ ಉತ್ತಮ ಯಾವುದು ಅನುತ್ತಮ ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಯಾರು ಕೆಟ್ಟೋರು ಯಾರು ಒಳ್ಳೆಯವರು, ಯಾರ ಜೊತೆ ಇರಬೇಕು ಯಾರ ಜೊತೆ ಇರಬಾರ್ದು. ಹಾಗೆ ಕೆಲವೊಂದು ಸಮಯದಲ್ಲಿ ಅನಿವಾರ್ಯತೆಯಾದ ಒಂದು ತ್ಯಾಗಗಳಿಗೂ ಕೂಡ ಯಾವುದೇ ರೀತಿ ಬೆಲೆ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ವಾಸ್ತವ ಸತ್ಯಗಳನ್ನು ಅರ್ಥ ಮಾಡ್ಕೊಂಡ್ರೆ ಎಲ್ಲದಕ್ಕಿಂತ ಮೊದಲು ನಿಮಗೆ ನೀವು ಗೌರವ, ಪ್ರೀತಿ, ಸೆಲ್ಫ್ ರೆಸ್ಪೆಕ್ಟ್ ಅದನ್ನು ಕಲ್ತಿದ್ದೀರಾ. ಇದರಿಂದ ಏನಾಗಿದೆ, ನಿಮ್ಮ ಭವಿಷ್ಯದಲ್ಲೂ ಕೂಡ ನೀವು ಇದನ್ನು ಅಳವಡಿಸ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಗುರುವನ್ನು ನಂಬಿಸಿದ್ದೀರಾ. ಅಂದರೆ ಭಗವಂತನನ್ನು, ಈ ಬ್ರಹ್ಮಾಂಡದ ಶಕ್ತಿಗಳನ್ನು ನೀವು ನಂಬಿಸಿದ್ದೀರಾ. ಹೌದು, ಈ ವ್ಯಕ್ತಿ ಸಂಪೂರ್ಣವಾಗಿ ಬದಲಾಗಿದ್ದಾನೆ, ಇವನು ಭವಿಷ್ಯದಲ್ಲೂ ಕೂಡ ಇದೇ ರೀತಿಯ ಒಂದು ಯೋಚನೆಗಳೊಂದಿಗೆ ಮುಂದೆ ಹೋಗ್ತಾನೆ ಅನ್ನುವ ಒಂದು ನಂಬಿಕೆಯನ್ನು ಈ ವಿಶ್ವಕ್ಕೆ ನೀವು ಕೊಟ್ಟಿದ್ದೀರಾ ಖಂಡಿತ ನಿಮ್ಮ ಉತ್ತಮವಾದ ಕರ್ಮಗಳಿಂದ. ಹಾಗಾಗಿ ಇಲ್ಲಿ ನಿಮಗೆ ಶಕ್ತಿಗಳು ಕೂಡ ಸಹಾಯ ಮಾಡ್ತವೆ. ಅಂದರೆ ಗ್ರಹಗಳು, ಗಣಗಳು ಅಂತಾರಲ್ಲ, ಈಶ್ವರನ ಹತ್ರ ಇರೋ ಗಣಗಳಾಗಿರ್ಬೋದು, ಹಾಗೆ ಎಲ್ಲ ಒಂದು ಗುರುವಾಗಿರ್ಬೋದು, ಭಗವಂತನ ಶಕ್ತಿಯ ಒಂದು ಸುತ್ತುವರೆದು ಒಂದಿಷ್ಟು ಗಣಗಳು, ಶಕ್ತಿಗಳು ಇದ್ದೇ ಇರ್ತವೆ. ಅಂದರೆ ಫರಿಷ್ಠ ಅಂತಾರಲ್ಲ, ಅಂದರೆ ಒಂದು ಏಂಜಲ್ಸ್ ಅಂತಾರಲ್ಲ, ಆ ರೀತಿಯಾದ ಒಂದಿಷ್ಟು ಶಕ್ತಿಗಳಿರ್ತವೆ ಕೂಡ ನಿಮ್ಮ ಸಪೋರ್ಟಿಗೆ ಯಾವಾಗಲೂ ಇದ್ದಾವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅಂದರೆ ಇಲ್ಲಿ ನಿಮಗೆ ಪದೇ ಪದೇ ಒಂದು ಕಾಮನ ಬಿಲ್ಲು ಕಾಣೋದು, ಇದ್ದಕ್ಕಿದ್ದ ಹಾಗೆ ದಾರಿಯಲ್ಲಿ ಹೋಗಬೇಕಾದ್ರೆ ನಿಮಗೆ ಎಲ್ಲ ₹1 ಕಾಯಿನ್ ಸಿಗೋದು, ಇಲ್ಲ ಒಂದು ಏನೋ ಒಂದು ರೀತಿಯಲ್ಲಿ ಆಕಸ್ಮಿಕವಾಗಿ ಆ ಕಡೆ ಈ ಕಡೆ ಪ್ರಕೃತಿ ಕಡೆ ಗಮನ ಹರಿಸಿದಾಗ ವಿಶೇಷವಾದ ನಿಮ್ಮ ಮನ ಸೆಳೆಯುವ, ಶಾಂತಿ ಕೊಡುವ
ನಿಮಗೆ ಮುದ ಅಂದರೆ ಮನಕ್ಕೆ ಮುದ ನೀಡುವ, ಇದ್ದಕ್ಕಿದ್ದ ಹಾಗೆ ನಿಮ್ಮ ಮುಖದಲ್ಲಿ ನಗು ಕಾಣುವ ರೀತಿಯಲ್ಲಿ ನಗು ಮೂಡಿಬಿಡ್ಬೇಕು. ಅದು ಎಂಥದ್ದೇ ದುಃಖ ಇರಲಿ, ನೀವು ಒಂದು ಕ್ಷಣ ನಗಬೇಕು. ಅದು ಒಂದು ಮಗುವಿನ ಮುಖ ನೋಡಿ ಆಗಿರ್ಬೋದು, ಇಲ್ಲ ಆ ಮಗು ನಿಮ್ಮನ್ನು ಮುಟ್ಟಿ ಎಲ್ಲೋ ಪ್ರಯಾಣ ಮಾಡಬೇಕಾದ್ರೆ ಮುಟ್ಟಿ ನಿಮ್ಮನ್ನು ಮಾತಾಡಿಸಿದ ಅನುಭವ ಆಗಿರ್ಬೋದು. ಯಾವುದೋ ರೀತಿಯಲ್ಲಿ ಆ ಒಂದು ಕ್ರಿಯೆ ಏನು ಮಾಡುತ್ತೆ, ನಿಮಗೆ ಮುಖದಲ್ಲಿ ನಗು ಮೂಡಿಸುತ್ತೆ. ಅಂದರೆ ಇದು ಆ ಒಂದು ಏಂಜಲ್ಸ್ಗಳ ಆಶೀರ್ವಾದ ಅನ್ನೋ ರೀತಿಯಲ್ಲಿ ಅವು ಈ ರೀತಿಯಾಗಿ ಮುಗ್ಧತೆ ಇರುವ ಒಂದು ವಸ್ತುಗಳ ಮೂಲಕ ನಿಮ್ಮನ್ನು ಕನೆಕ್ಟ್ ಮಾಡ್ತಿದ್ದೀವಿ. ಅದು ಪ್ರಾಣಿ ಪಕ್ಷಿ, ಹಾಗೆ ಒಂದು ಫೆದರ್ ನಿಮಗೆ ಸಿಗೋದಾಗಿರ್ಬೋದು, ಹಾಗೆ ಇದ್ದಕ್ಕಿದ್ದ ಹಾಗೆ ಯಾರಿಂದನೋ ಒಂದು ಗಿಫ್ಟ್ ಸಿಗೋದಾಗಿರ್ಬೋದು. ಇವೆಲ್ಲವೂ ಕೂಡ ಏಂಜಲ್ಸ್ ಗಿಫ್ಟ್ ಆಗಿದೆ. ನಿಮ್ಗೆ ಇಷ್ಟ ಆದವರು ಒಂದು ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಇವೆಲ್ಲ ವಿಚಾರಗಳು ನಿಮ್ಮನ್ನು ಹೀಲ್ ಮಾಡುತ್ತೆ. ಯಾಕಂದರೆ ನೀವು ಆ ಮನಸ್ಥಿತಿ ಹೇಗಿತ್ತು ಆ ಸಮಯದಲ್ಲಿ ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಒಂಟಿತನದ ಫೀಲ್ ಮಾಡ್ತಾ ಇದ್ರಿ. ಅದ್ರ ಜೊತೆಗೆ ಇಷ್ಟೇ ಜೀವನ ಅನ್ನೋ ರೀತಿಲಿ, ನನ್ನ ತ್ಯಾಗಕ್ಕೆ ಇದೇನಾ ಬೆಲೆ ಅನ್ನೋ ರೀತಿಲಿ ಕೆಲವೊಂದು ಆಳವಾದ ಆಲೋಚನೆಗೆ ಇಳಿದು ಬಿಟ್ಟಿದ್ರಿ. ಆ ಸಮಯದಲ್ಲಿ ನೀನೇನು ಮಾಡಿದೆಯಲ್ಲ ಅದು ಒಳ್ಳೆಯದೇ ಇತ್ತು, ಅದಕ್ಕೆ ನಿನಗೆ ಸಹಾಯ ಮಾಡಲಿಕ್ಕೆ ಅಂತಲೇ ಕೆಲವರು ಇದ್ದಾರೆ. ನಿನ್ನವರೇ ಮಾಡಬೇಕು ಅಂತ ಇಲ್ಲ, ನಿನ್ನಿಂದ ಒಳ್ಳೆಯದನ್ನು ಪಡ್ಕೊಂಡು ನೀನು ಅವರ ನಿರೀಕ್ಷೆ ಇಟ್ಟಿದ್ದಿ. ನಾನು ಇವ್ರ ಮೇಲೆ ನಂಬಿಕೆ ಇಟ್ಟರೆ ಇವ್ರು ನನಗೆ ಭವಿಷ್ಯದಲ್ಲಿ ಇವರಿಂದ ನನಗೇನೋ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಇಟ್ಟಿದೆ. ಆದರೆ ಸೋತಿದೆ. ಆ ನಂಬಿಕೆ ಸೋತಿದ್ರಿಂದಲೇ ನೀನೆಲ್ಲೋ ಒಂದು ರೀತಿಯಲ್ಲಿ ತುಂಬ ನೋವಿನ ಫೀಲಲ್ಲಿದ್ದಾಗ ಇಂತಹ ಒಂದಿಷ್ಟು ಅದ್ಭುತ ಶಕ್ತಿಗಳು, ಅದು ಒಂದೇ ನಂಬರ್ ಪದೇ ಪದೇ ಕಾಣೋದಾಗಿರ್ಬೋದು, ಹಾಗೆ ಒಂದಿಷ್ಟು ಒಂದು ಎನರ್ಜಿಗಳು ನಿನ್ನನ್ನು ಸುತ್ತುವರೆದಿದ್ದಾವೆ. ಆ ಎನರ್ಜಿಗಳು ಏಂಜಲ್ಸ್ ಎನರ್ಜಿ ಆಗಿರುತ್ತೆ. ಅಂದರೆ ನೀನೀಗ ದುಃಖದಲ್ಲಿದೆಯಾ, ಹಾಗಾಗಿ ಆ ಭಗವಂತ, ಆ ನೀನು ನಂಬಿದ ಗುರುವು, ಈ ಬ್ರಹ್ಮಾಂಡ ಆ ಶಕ್ತಿಗಳನ್ನು ನಿನ್ನ ಬಳಿ ಕಳಿಸ್ತಾ ಇರುತ್ತೆ. ಅಂದರೆ ಹೋಗು, ಆ ನನ್ನ ಭಕ್ತನನ್ನು, ನನ್ನ ಅಂದರೆ ಇಷ್ಟು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡಿರೋ ಒಂದು ಆತ್ಮ ಎಲ್ಲೋ ಒಂದು ರೀತಿಯಲ್ಲಿ ನರಳಾಡ್ತಾ ಇದೆ, ಆ ಆತ್ಮವನ್ನು ನೀನು ಹೀಲ್ ಮಾಡು ಅನ್ನೋ ರೀತಿಯಲ್ಲಿ ಭಗವಂತನೇ ಒಂದಿಷ್ಟು ಹೀಲಿಂಗ್ ಎನರ್ಜಿಯನ್ನು ನಿಮ್ಮ ಬಳಿ ಈ ರೀತಿ ಪದೇ ಪದೇ ಕಾಣುವ ವಸ್ತು, ಪದೇ ಪದೇ ಕಾಣುವ ಒಂದಿಷ್ಟು ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಅಂದರೆ ಒಂದು ಮಗು ಆಗಿರ್ಬೋದು. ಆ ಮಗುವನ್ನು ನೋಡ್ತಿದ್ದಂಗೆ ನಿಮ್ಮ ಎಂಥದ್ದೇ ದುಃಖ ಇರಲಿ ದೂರ ಆಗಿ ನಗು ಬಂದಿದ್ದಾಗಿರ್ಬೋದು, ಇವೆಲ್ಲವೂ ನಿಮ್ಮನ್ನು ಹೀಲ್ ಮಾಡ್ತಾ ಇದೆ. ಸಂದರ್ಭದಲ್ಲಿ ಒಂದು ಮೆಸೇಜ್ ಕೂಡ ನಿಮ್ಮನ್ನು ಸಂತೋಷಪಡಿಸಿ ಹೀಲ್ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದರ ಅನುಭವ ಈಗ ನೀವು ಪ್ರಸ್ತುತ ಎನರ್ಜಿಯಲ್ಲಿ ಪಡ್ಕೊಳ್ತಾ ಇದ್ದೀರಾ. ಹಾಗಾಗಿ ಕಾರ್ಮೋಡದಂತೆ ಕವದಿದ್ದ ನಿಮ್ಮ ಅಡೆತಡೆ ಎದುರಿಗಿತ್ತಲ್ಲ, ಆ ಅಡೆತಡೆ ನಿಮಗೆ ಅನಿಸ್ತಾ ಇದೆ ಈಗ ಅದು ಹೇಗೆ ಸರಿಯಿತು, ನಂಗೆ ಗೊತ್ತಾಗ್ತಾ ಇಲ್ಲ, ಹೇಗಾಯಿತು ಈ ಸಹಾಯ, ಹೇಗೆ ಸಿಕ್ತು. ಆದರೆ ತುಂಬ ಒತ್ತಡದಲ್ಲಿದ್ದೀರಾ. ಒಂದು ನಿಮ್ಮದೇ ಆದ ಒಂದು ತಪ್ಪಿನಿಂದ ಕೆಲವರು ಎನರ್ಜಿಗೆ, ಪ್ರಸ್ತುತ ಎನರ್ಜಿಗೆ ನಿಮ್ಮದೇ ಆದ ಒಂದು ಅರಿವಿತ್ತು ನಿಮಗೆ. ಆದರೂ ಅರಿವಿದ್ದು ಕೂಡ ಒಂದು ತಪ್ಪು ಮಾಡಿಬಿಟ್ರಿ. ನನ್ನವರು ಅನ್ನೋ ಒಂದೇ ಒಂದು ಕಾರಣದಿಂದ ನೀವು ಒಂದು ತಪ್ಪನ್ನು ಮಾಡಿದ್ದೀರಾ. ಆ ತಪ್ಪು ಈಗ ನಿಮಗೆ ಎಷ್ಟು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂದರೆ ಅದು ವೈಯಕ್ತಿಕವಾಗಿರ್ಬೋದು, ಇಲ್ಲ ಅವರಿಗೇನೋ ಒಂದು ಹೆಲ್ಪ್ ಮಾಡಿ ನೀವು ಕಳ್ಕೊಂಡದ್ದಾಗಿರ್ಬೋದು, ಇಲ್ಲ ನಿಮ್ಮದೇ ಆದ ಒಂದು ಯಾವುದೋ ಹಣವನ್ನು ಸೇಫಾಗಿ ಇಟ್ಕೊಂಡಿದ್ದನ್ನು ಅವರಿಗೆ ಕೊಟ್ಟು ಇವರು ನನ್ನವರು ಅನ್ನೋ ರೀತಿಯಲ್ಲಿ ಅವರಿಗೆ ಕೊಟ್ಟು ಸಹಾಯ ಮಾಡಿದ್ದಾಗಿರ್ಬೋದು. ಇವೆಲ್ಲವೂ ಒಂದು ರೀತಿಯಲ್ಲಿ ನಿಮಗೆ ಈಗ ನೋವು ಕೊಟ್ಟಿದೆ. ಅವರ ವರ್ತನೆಯನ್ನು ತೋರಿಸಿದೆ ಅಷ್ಟೇ. ನೀವಲ್ಲಿ ಹಣ ಕಳ್ಕೊಂಡಿರ್ಬೋದು, ಆದರೆ ಅವರ ವರ್ತನೆ ಎಷ್ಟು ನಿಷ್ಕೃಷ್ಟವಾಗಿತ್ತಲ್ಲ, ಇವ್ರ ಜೊತೆನೇ ನಾನು ಮುಂದೆ ಪ್ರಯಾಣ ಮಾಡಬೇಕು ಜೀವನದ ಉದ್ದಕ್ಕೂ ಅಂತೇಳಿ ಅಂದ್ಕೊಂಡಿದ್ದೆ. ಈ ಸಂಬಂಧಗಳ ಜೊತೆನ ಬಿಡು, ಹಣ ಹೋಯಿತು, ನಾನು ಇವತ್ತಲ್ಲ ನಾಳೆ ಅದನ್ನು ಗಳಿಸ್ಬೋದು. ಈಗ ನನ್ನ ಪರಿಸ್ಥಿತಿ ತುಂಬಾ ಹಿಂಸೆ ಆಗಿರ್ಬೋದು, ಆದರೆ ಭಗವಂತ ಇದ್ದಾರೆ, ರಕ್ಷಿಸ್ತಾರೆ. ಆದರೆ ಆ ವ್ಯಕ್ತಿ ಒಂದು ಮುಖ ಪರಿಚಯ ನನಗೆ ಆಗ್ಬಿಡ್ತಲ್ಲ ಕೆಲವರದ್ದು ಅನ್ನೋ ರೀತಿಯಲ್ಲಿ ಆ ಪರಿಸ್ಥಿತಿಗಳನ್ನು ಮನದಟ್ಟು ಮಾಡಿಕೊಂಡು ಯಾರನ್ನು ನಿಮ್ಮ ಜೀವನದಿಂದ ದೂರ ಸರಿಸಬೇಕು ಅಂತ ಇದ್ದರೂ ಅವರನ್ನು ನೀವಾಗಿ ಸ್ವತಃ ಇಗ್ನೋರ್ ಮಾಡಿ ದೂರ ಸರಿಸಿ ನಿಮ್ಮ ಜೀವನದಲ್ಲಿ ನೀವು ಮತ್ತೊಮ್ಮೆ ಹೊಸ ಹುಟ್ಟನ್ನು ಪಡ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಾನು ತೆಗೆದುಕೊಂಡ ನಿರ್ಧಾರ ಸರಿ ಇರಲಿಲ್ಲಲ್ಲ ಅನ್ನೋ ರೀತಿಯಲ್ಲಿ ನೆಗೆಟಿವ್ ಫೀಲ್ ಈ ಸಮಯದಲ್ಲಿ ನಿಮಗೆ ಆಗ್ತಾ ಇದೆ. ಅಂದರೆ ತಿಳಿದು ನೀವು ಮಾಡಿದ ತಪ್ಪು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನು ತುಂಬ ಕೆಣಕ್ತಾ ಇದೆ. ಆದರೆ ತಪ್ಪಾಗೋದು ಒಂದು ಒಳ್ಳೆಯದಕ್ಕೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ರು. ಆ ತಪ್ಪು ಆದಮೇಲೆ ತಾನೇ ನಿನಗೆ ಗೊತ್ತಾಗಿದ್ದು ಸರಿ ಅಂದರೆ ಒಳ್ಳೆಯದು, ಅದರ ಅನುಭವ ಅಂದರೆ ಈಗ ತಪ್ಪಾಗ್ಬಿಟ್ಟಿದೆ, ಅದೇ ಕೊನೆಯಲ್ಲ, ಅದೊಂದು ಹೊಸ ಪ್ರಾರಂಭವನ್ನು ಮಾಡಿದೆ, ಅದನ್ನು ಮರೆತುಬಿಡು, ಮನಸ್ಸಿಂದ ತೆಗೆದುಬಿಡು. ಅಂದರೆ ತೆಗೆಯೋದು ಅಷ್ಟು ಸುಲಭ ಅಲ್ಲ, ಅದನ್ನು ಮರೆಯೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಅದು ಒಂದು ಮಾನಸಿಕ ಇಲ್ಲ ದೈಹಿಕ ಸಮರ್ಪಣೆ ಆಗಿರ್ಬೋದು, ಅದನ್ನು ಮರೆಯೋಕ್ಕೆ ಆಗೋಲ್ಲ, ಅದು ಗೊತ್ತಿದೆ. ಆದರೆ ಅದೊಂದು ಪಾಠವಾಗಿತ್ತು. ಅಂದರೆ ಅದರಿಂದ ನೀನು ಹೊರಗೆ ಬರಲೇಬೇಕು, ಇಲ್ಲಾಂದರೆ ಕುಗ್ಗು ಹೋಗ್ತೀಯಾ, ಮುಗಿದು ಹೋಗುತ್ತೆ. ನೀನೇ ಸ್ವತಃ ನಿನ್ನ ಜೀವನವನ್ನು ಅಲ್ಲಿಗೆ ಎಂಡ್ ಮಾಡ್ಕೊಳ್ತಾ ಇದ್ದೀಯ. ಆದರೆ ನಿನ್ನ ಜೀವನ ಇಲ್ಲಿಗೆ ಎಂಡ್ ಆಗೋ ರೀತಿ ಇಲ್ಲ, ಅದು ಇನ್ನೂ ಮುಂದೆ ಹೋಗೋ ರೀತಿಯಲ್ಲಿ ಎಲ್ಲ ಒಂದು ಯೋಜನೆ ಇದೆ. ನಿನ್ನ ಭಾಗ್ಯದಲ್ಲಿ ನೀನು ಸಾಕಷ್ಟು ಪಡ್ಕೊಳ್ಳೋದಿದೆ, ಆದರೆ ಅದನ್ನು ನೀನು ಇಲ್ಲೇ ಅಂತ್ಯಗೊಳಿಸ್ಬೇಕು ಅಂತ ಡಿಸೈಡ್ ಮಾಡಿದೆ. ಅದು ತಪ್ಪಾಗತ್ತೆ, ಇಲ್ಲ ಅಂತಲ್ಲ. ಮನುಷ್ಯನ ಮನಸ್ಸಿನ ಒಂದು ಚಂಚಲತೆಯ ಭಾವದಿಂದ ಕೆಲವೊಂದು ಸಾರಿ ತೋರಿಕೆ ಆಗಿರ್ಬೋದು, ಕೆಲವೊಂದು ಸಾರಿ ಆಕರ್ಷಣೆ ಆಗಿರ್ಬೋದು, ಇಲ್ಲ ಒಂದಿಷ್ಟು ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗದೆ ಇರೋ ಒಂದು ವಿಚಾರಗಳು ಕೆಲವೊಂದು ಸಾರಿ ದಾರಿ ತಪ್ಪಿಸ್ತವೆ, ಕೆಲವೊಂದು ತಪ್ಪುಗಳನ್ನು ಮಾಡಿಸ್ತದೆ. ಆ ತಪ್ಪು ಎಲ್ಲೋ ಒಂದು ರೀತಿಯಲ್ಲಿ ಮುಂದೆ ನಿನ್ನಿಂದ ಆ ರೀತಿ ತಪ್ಪಾಗಬಾರ್ದು, ನೀನು ತಿದ್ಕೊಳ್ಳೋದ್ರ ಜೊತೆಗೆ
ಜೊತೆಗೆ ನಿನ್ನ ಸುತ್ತ ಅಂದರೆ ನಿನಗೆ ಸಂಬಂಧಪಟ್ಟವರನ್ನು ಕೂಡ ನೀನು ಗೈಡ್ ಮಾಡಬಹುದು ಆ ವಿಚಾರಗಳಲ್ಲಿ. ಹಾಗಾಗಿ ಕೆಲವೊಂದು ತಪ್ಪುಗಳಾದಮೇಲೆ ಮನುಷ್ಯ ತುಂಬ ದೊಡ್ಡ ಸಾಧನೆ ಮಾಡ್ತಾನೆ, ಪರಿವರ್ತನೆ ಮಾಡ್ತಾನೆ. ಹೆದರಬೇಡ ಅನ್ನೋ ರೀತಿಯಲ್ಲಿ ಗುರು ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವರ ಪ್ರಸ್ತುತ ಎನರ್ಜಿಯ ಪ್ರಕಾರ ನಿಮ್ಮ ಶತ್ರುಗಳಿಗೀಗ ಅವರ ಒಂದು ಏನು ಕೆಟ್ಟ ಕ್ರಿಯೆ ಮಾಡಿದ್ರಲ್ಲ ಅದು ತಿರುಗಿ ಅವರು ಅದನ್ನು ಭೋಗಿಸುವ ಸಮಯ, ಕರ್ಮವೇ ಅದನ್ನು ಒಂದು ಭೋಗಿಸುವ ಸಮಯವನ್ನು ನಿರ್ಧರಿಸಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಈಗ ಇಷ್ಟು ವರ್ಷಗಳು ನೀವು ಸಫರ್ ಮಾಡಿದ್ರಿ, ಈಗ ನಿಮ್ಮಲ್ಲಿ ಯಾವಾಗ ಆತ್ಮವಿಶ್ವಾಸ ಹೆಚ್ಚಾಯಿತು, ಭಗವಂತನ ಶರಣದಲ್ಲಿ ನೀವು ಹೋದರೂ ಒಟ್ಟಾರೆಯಾಗಿ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳ ಒಂದು ವಿಚಾರ ಅವರ ಮೇಲೆ ಈಗ ತಿರುವು ಬಾಣವಾಗಿ ಒಂದು ಪರಿಣಾಮ ಬೀರ್ತಾ ಇದೆ. ಅಂದರೆ ಕೆಲವರ ಪ್ರಸ್ತುತ ಎನರ್ಜಿಗೆ ನಿಮ್ಮ ವಿರುದ್ಧ ಯಾರೋ ಒಬ್ಬರು ನೇರವಾಗಿ ಅಲ್ದಿದ್ರು, ಗುಪ್ತವಾಗಿ ಯಾವುದಾದ್ರೂ ತಪ್ಪು ಕೆಲಸವನ್ನು ಮಾಡುವ ಉದ್ದೇಶವನ್ನು ಇಟ್ಕೊಂಡಿದ್ರು ಹಾಗೆ ಮಾಡಿರಬಹುದು ಅನ್ನೋ ರೀತಿಯಲ್ಲಿ ಬರ್ತದೆ. ಅವರು ತಮ್ಮ ನಿಜವಾದ ಮುಖವನ್ನು ತೋರಿಸದೆ ಸ್ನೇಹಿತನಂತೆ ಅಥವಾ ಒಳ್ಳೆಯ ವ್ಯಕ್ತಿಯಂತೆ ವರ್ತಿಸ್ತಾ ನಿಮ್ಮ ವಿಶ್ವಾಸವನ್ನು ಗಳಿಸಲು ಪ್ರಯತ್ನಿಸಿರಬಹುದು. ಆದರೆ ಇಲ್ಲಿ ಆಟದ ಸೂಚನೆಯನ್ನು, ಅಂದರೆ ನಿಮ್ಮ ಮನಸ್ಸಿನೊಂದಿಗೆ ಭಾವನಾತ್ಮಕವಾದ ಒಂದು ಒಳ್ಳೆಯ ಬೆಸುಗೆಯೊಂದಿಗೆ ಆಟ ಆಡೋದನ್ನು ಸೂಚಿಸಿತ್ತು ಆ ಒಂದು ಎನರ್ಜಿ, ನೆಗೆಟಿವ್ ಎನರ್ಜಿ. ಅಂದರೆ ಕೆಲವರು ನಿಮ್ಮ ಭಾವನೆಗಳೊಂದಿಗೆ, ನಿಮ್ಮ ನಂಬಿಕೆಯೊಂದಿಗೆ ಅಥವಾ ನಿಮ್ಮ ಪರಿಸ್ಥಿತಿಯೊಂದಿಗೆ ಆಟ ಆಡಲು ಯತ್ನಿಸಿದ್ರು. ಅವರು ಮಾಡಿದ ಕೆಲಸದ ಪರಿಣಾಮ ನಿಮಗೆ ತುಂಬ ನೋವು ಕೊಡ್ತು. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಸಫರ್ ಮಾಡಲಿಕ್ಕೂ ಕೂಡ ಅದು ಮಾಡುವಂಥ ಪರಿಸ್ಥಿತಿಗಳನ್ನು ಕೂಡ ಎದುರಿಗೆ ತಂತು. ಆದರೆ ನಿಮಗೆ ತುಂಬ ಅದರಿಂದ ನೋವಾಗುತ್ತೆ, ತೊಂದರೆ ಆಗುತ್ತೆ ಅಂತೇಳಿ ಗೊತ್ತಿದ್ರೂ ಕೂಡ ತಮ್ಮ ಸ್ವಾರ್ಥಕ್ಕಾಗಿ ಅಥವಾ ಅಸೂಯೆಯಿಂದ ಅವರು ಹೀಗೆ ಮಾಡಿದ್ರು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಆದರೆ ಇಲ್ಲಿ ಒಂದು ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗ್ತದೆ ಅಂದರೆ ಇದು ಈ ರೀತಿಯ ವಿಚಾರಗಳಲ್ಲಿ ನಿಮ್ಮನ್ನು ಭಯ ಹುಟ್ಟಿಸ್ತಾ ಇಲ್ಲ, ಬದಲಿಗೆ ಸತ್ಯ ಶಾಶ್ವತವಾಗಿ ಮುಚ್ಚಿಟ್ಟಿರಲು ಸಾಧ್ಯ ಇಲ್ಲ ಅನ್ನೋದನ್ನು ತಿಳಿಸ್ತಾ ಇದೆ. ಅಂದರೆ ನಿಮ್ಮ ವಿರುದ್ಧ ಯಾವುದೇ ಒಂದು ನಕಾರಾತ್ಮಕ ಯೋಜನೆ ನಡೀತಾ ಇತ್ತಲ್ಲ, ಅದು ನಿಧಾನವಾಗಿ ಬೆಳಕಿಗೆ ನಿಮ್ಮ ಎದುರಿಗೆ ಬಂದಿದೆ. ದೈವಿಕ ಶಕ್ತಿ ನಿಮ್ಮನ್ನು ರಕ್ಷಿಸ್ತಾ ಇದೆ. ಮತ್ತು ಗುರುವು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಅದೆಂಥದೇ ನಿಮ್ಮ ಜೀವನದಲ್ಲಿ ಒಂದು ಗುಪ್ತವಾಗಿ ಯಾರೋ ಏನೋ ಮಾಡ್ತಾ ಇದ್ದಾರೆ ಅಂದರೆ ಆ ವಿಚಾರ ಬೆಳಕಿಗೆ ಬರಲೇಬೇಕು. ಯಾಕಂದರೆ ಗುರುವಿನ ಶಕ್ತಿಯಲ್ಲಿ, ಅಂದರೆ ಅವರು ಗುರುವಿನ ಶಕ್ತಿ ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸಿರುತ್ತೆ. ಹಾಗಾಗಿ ಅಲ್ಲಿ ಕತ್ತಲೆಗೆ ಜಾಗ ಇರೋದಿಲ್ಲ. ಗುರು ಬಂದ್ರೇ ಬೆಳಕಲ್ವ. ಹಾಗಾಗಿ ನಿಮ್ಮ ಸುತ್ತ ಯಾರು ಯಾವ ರೀತಿ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ, ಯಾವ ಒಂದು ಕ್ರಿಯೆಯನ್ನು ನಿಮ್ಮ ಮೇಲೆ ಒಂದು ಬೀರ್ತಾ ಇದ್ರು ಪರಿಣಾಮದ ಮೂಲಕ, ಅದು ಈಗ ಬಯಲಿಗೆ ಬರುವ ಸಮಯ ಬಂದಿತ್ತು. ಅದು ಹಾಗಾಗಿಯೇ ಬಂದಿದೆ. ಅಂದರೆ ನಿಮ್ಮನ್ನು ತಪ್ಪು ದಾರಿಯಲ್ಲಿ ನಡೆಸಲು ಯತ್ನಿಸಿದವರ ನಿಜವಾದ ಉದ್ದೇಶವನ್ನು ನಿಮಗೆ ತಿಳಿಸುವ ಸಮಯ ಹತ್ತಿರದಲ್ಲಿದೆ. ಕೆಲವರಿಗಂತೂ ಅದೀಗ ತಿಳಿದಿದೆ. ಸಮಯದಲ್ಲಿ ಯಾರನ್ನೂ ಅತಿಯಾಗಿ ನಂಬದೆ ನಿಮ್ಮ ಅಂತರಂಗದ ಧ್ವನಿಯನ್ನು ಕೇಳಿ, ನೀವು ನಂಬಿದ ಗುರುವಿನಲ್ಲಿ ಆ ವಿಚಾರವನ್ನು ಹೇಳ್ಕೊಳ್ಳಿ. ಭಗವಂತನ ಶರಣದಲ್ಲಿದ್ದೀರಾ ಅಂದರೆ ನಿಮಗೆ ಅವರಿಗಿಂತ ಒಬ್ಬ ಒಳ್ಳೆಯ ಸ್ನೇಹಿತ ಬೇಕಾ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಕ್ಕೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ನಿಮ್ಮ ಶಾಂತಿ, ನಿಮ್ಮ ಗುರಿ ಮತ್ತು ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಮೇಲೆ ಗಮನ ಹರಿಸಿ. ನಿಮ್ಮ ಶಕ್ತಿ ಹೆಚ್ಚಾದಂತೆ ನಿಮ್ಮ ವಿರುದ್ಧದ ನಕಾರಾತ್ಮಕ ಉದ್ದೇಶಗಳು ಸ್ವತಃ ದುರ್ಬಲ ಆಗ್ತವೆ ಮತ್ತು ದುರ್ಬಲ ಆಗೋದ್ರ ಜೊತೆಗೆ ಅವು ಅವರಿಗೆ ಮರಳಿ ಹೋಗಿ ಸಿಗ್ತವೆ. ನೆನ್ಪಿಡಿ, ಕತ್ತಲೆ ಎಷ್ಟೇ ಪ್ರಯತ್ನಿಸಿದ್ರು ಒಂದು ಸಣ್ಣ ಬೆಳಕಿನ ಕಿರಣ ಸಾಕು ಅದನ್ನು ದೂರ ಮಾಡಲು ಅಲ್ವಾ. ಹಾಗೆ ಗುರು ಹೇಳ್ತಿದ್ದಾರೆ, ನಿಮ್ಮ ಜೀವನದಲ್ಲಿ ಆ ಬೆಳಕು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ ಗುರುವಿನ ಒಂದು ಮೂಲಕ, ಶಕ್ತಿಯ ಮೂಲಕ, ಅರಿವಿನ ಶಕ್ತಿಯ ಮೂಲಕ. ಆದ್ದರಿಂದ ಭಯ ಪಡೋದು ಬೇಡ. ಸತ್ಯ, ನ್ಯಾಯ ಮತ್ತು ದೈವಿಕ ರಕ್ಷಣೆ ನಿಮ್ಮೊಂದಿಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ವಿರುದ್ಧ ಯಾರೇ ಏನೇ ಸಂಚು ಮಾಡಿ, ಏನೇ ನಿಮ್ಮನ್ನು ಒಂದು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಆವರಿಸೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆ ಮ್ಯಾಜಿಕ್ಕಲ್ಲಿ, ಆ ಒಂದು ಚಕ್ರದಲ್ಲಿ ಅವರೇ ಸಿಕ್ಕಾಕೊಳ್ಳುವಂಥ ಸಂದರ್ಭ ಎದುರಾಗಿದೆ. ಯಾಕಂದರೆ ಗುರುವಿನ ರಕ್ಷಣೆ ಇದೆ, ಭಗವಂತನ ಒಂದು ಪ್ರೇರಣೆ ಯಾವ ರೀತಿ ಆಗ್ತಾ ಇದೆ ಅಂದರೆ ಇಲ್ಲಿ ಒಂದು ವಿಶ್ವಕ್ಕೆ ನಿಮ್ಮ ಒಂದು ಶಕ್ತಿ ಹರಡ್ತಾ ಇದೆ. ಅಂದರೆ ನಿಮ್ಮ ಒಳ್ಳೆಯ ಉದ್ದೇಶಗಳ ಎನರ್ಜಿ ಯಾವ ರೀತಿ ಹರಡ್ತಾ ಇದೆ ಅಂದರೆ ಒಂದಿಷ್ಟು ಏಂಜಲ್ಸ್ಗಳು ಕೂಡ ನಿಮಗೆ ಸಹಾಯ ಸುತ್ತುವರೆದು ಮಾಡ್ತಾ ಇದ್ದಾವೆ. ಹಾಗಾಗಿ ಇಲ್ಲಿ ನಿಮ್ಮ ಹೃದಯ ಶುದ್ಧವಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ನಿಮ್ಮದೇ ಆದ ಒಂದಿಷ್ಟು ಎನರ್ಜಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ನಿಮ್ಮ ಬೆನ್ನ ಹಿಂದೆಯೇ ನಿಂತು ನಿಮ್ಮ ಹತ್ರ ನಾವು ಚೆನ್ನಾಗಿದ್ದೀವಿ ಅಂತೇಳಿ ನಿಮ್ಮ ವಿರುದ್ಧ ಸಂಚು ಮಾಡಿದ್ದಾರೆ, ಅದು ನಿಮ್ಮವರೇ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಇಷ್ಟು ಒಳ್ಳೆಯದಾಗಿ ನಡೆದುಕೊಂಡೇ ತ್ಯಾಗ ಮಾಡಿದೆ, ಪ್ರೀತಿ ಕೊಟ್ಟೆ, ಆದರೂ ನನಗೆ ಯಾಕೆ ಹೀಗಾಯಿತು ಅನ್ನೋ ಪ್ರಶ್ನೆಗೆ ಉತ್ತರ ಈಗ ನಿಮ್ಮ ಎದುರಿಗೆ ಸ್ಪಷ್ಟವಾಗಿದೆ. ನಿಮ್ಮವರೇ ನಿಮಗೆ ವಂಚಿಸಿದ್ದಾರೆ. ಇವತ್ತಿನ ಈ ಪರಿಸ್ಥಿತಿಗೆ, ಈ ನೋವಿಗೆ, ಈ ಅಲೆದಾಟಕ್ಕೆ, ಈ ಒಂದು ಸಮಸ್ಯೆಯಲ್ಲಿ ನೀವೇನು ಸಿಕ್ಕಾಕೊಂಡಿದ್ದೀರಲ್ಲ ಅದಕ್ಕೆ ಕಾರಣ ನಿಮ್ಮವರೇ ಆಗಿದ್ದಾರೆ, ಬೇರೆಯವರಲ್ಲ. ನೀವು ಸ್ವತಃ ನನ್ನವರು, ಇವರು ನನಗೇನಾದರೂ ಒಂದು ಒಳ್ಳೇದು ಮಾಡೇ ಮಾಡ್ತಾರೆ ಮುಂದೆ ಅನ್ನೋ ರೀತಿಲಿ ಅವ್ರಿಗೆ ಸಹಾಯ ಮಾಡಿದ್ರಿ. ಅಂದರೆ ಇಲ್ಲಿ ಹೊರಗಿನವರು ಏನಾದರೂ ಸಹಾಯ ಕೇಳಿದಾಗ ಅನುಮಾನ ಪಡುತ್ತೆ ಮನಸ್ಸು ಕೆಲವೊಂದು ಸರಿ. ಅದೇ ನಮ್ಮವರು ಅನ್ನೋ ಒಂದು ಭಾವದಿಂದ ನೀವು ಮಾಡಿದ್ರಲ್ಲ, ಅದು ಈಗ ನಿಮ್ಮನ್ನೇ ಒಂದು ಉರುಳಿಗೆ ಸಿಕ್ಕಿಸಿದೆ ಅನ್ನೋ ರೀತಿಲಿ ಬರ್ತದೆ. ಅದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ತುಂಬ ನೋವಲ್ಲಿದ್ದೀರಾ. ಈಗ ನಿಮಗೆ ಕಾಪಾಡಬೇಕಾಗಿರೋದು ಭಗವಂತ ಮಾತ್ರ. ನೀವು ನಂಬಿದ ಗುರುವು ಮಾತ್ರ ನಿಮ್ಮನ್ನು ಆ ಸಮಸ್ಯೆಯಿಂದ ಹೊರಗೆ ತರಬಲ್ಲರು. ಅವರ ಶರಣದಲ್ಲೇ ಹೋಗಿ
ಇಲ್ಲಿ ನಿಮ್ಗೆ ಯಾರು ಮೋಸ ಮಾಡಿದ್ದಾರೆ, ನಿಮ್ಮ ಹತ್ರ ಏನು ಕಿತ್ಕೊಂಡಿದ್ದಾರೆ, ಈ ಸಮಯದಲ್ಲಿ ಅವರಿಂದ ನಿಮಗೆ ಮರಳಿ ಅದು ಸಿಗಬೇಕು ಅಂದರೆ ನೀವು ಗುರುವಿನ ಶರಣದಲ್ಲೇ ಅವರನ್ನು ಒಯ್ದು ಹಾಕಬೇಕು. ಆಗಲೇ ಅವರ ಮನಸ್ಥಿತಿ ಪರಿವರ್ತನೆ ಆಗಿ ಅವರು ತಾನು ಎಂಥ ತಪ್ಪು ಮಾಡಿದೆ ಅನ್ನೋ ರೀತಿಯಲ್ಲಿ ಅವರಿಗೊಂದಿಷ್ಟು ಸಂಕಷ್ಟ ಎದುರಾಗಿ ನಿಮಗೆ ನಿಮ್ಮದೇ ಆದ ಒಂದು ಏನು ಕಿತ್ಕೊಂಡಿದ್ರಲ್ಲ ಅದನ್ನು ಮರಳಿ ಕೊಡಲಿಕ್ಕೆ ಅವರು ಖಂಡಿತ ದಾರಿ ತೋರಿಸ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಗುರುವಿನ ಶರಣದಲ್ಲೇ ನೀವು ಬಲವಾದ ನಂಬಿಕೆ ಇಟ್ಟು ಶರಣಾಗಬೇಕು. ಈ ಸಮಯದಲ್ಲಿ ಅವರೇ ನಿಮಗೆ ನ್ಯಾಯ ಕೊಡಿಸಬಲ್ಲರು. ಈ ಎಲ್ಲ ಸಮಸ್ಯೆಗಳು, ಈ ಘಟನೆಗಳು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಅಂತ್ಯ ಮಾಡೋಕ್ಕೆ ಬಂದಿಲ್ಲ, ಇದೇ ಮುಗೀತು ನಿನ್ನ ಜೀವನ ಅನ್ನೋ ರೀತಿಯಲ್ಲಿ ಹೇಳಲಿಕ್ಕೆ ಬಂದಿಲ್ಲ, ಭಯ ಹುಟ್ಟಿಸ್ಲಿಕ್ಕೆ ಬಂದಿಲ್ಲ, ನಿಮ್ಮನ್ನು ಎಚ್ಚರಿಸಲು ಬಂದಿತ್ತು. ಮೋಸ ಮಾಡಿದ ವ್ಯಕ್ತಿಗಿಂತ ಆ ಮೋಸದಿಂದ ನೀವು ಕಲಿತ ಪಾಠವೇ ಹೆಚ್ಚು ಅಮೂಲ್ಯ ಅನ್ನುವ ಒಂದು ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡು ಈಗ ಜೀವನದಲ್ಲಿ ನೀವು ಹೇಗಿರಬೇಕು ಅಂತೇಳಿ ಕೆಲವು ದಿಟ್ಟ ನಿರ್ಧಾರವನ್ನು ತಗೊಂಡು ಮುಂದೆ ಹೋಗ್ತಿದ್ದೀರ. ಬೇರೆಯವರ ನಿರ್ಧಾರದಲ್ಲಿ ನೀವು ಈಗ ಬದುಕ್ತಾ ಇಲ್ಲ, ನಿಮ್ಮ ನಿರ್ಧಾರದಲ್ಲಿ ನೀವು ಶಾಂತಿಯನ್ನು ಕಂಡುಕೊಳ್ತಾ ಇದ್ದೀರ. ನಿಮ್ಮನ್ನು ಕೆಲವರು ಬಳಸಿಕೊಂಡವರು ಇರಬಹುದು, ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಟ್ಟವರಂತೂ ತುಂಬಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚಿಸಿದರು, ಕೆಟ್ಟ ಮಾತುಗಳನ್ನು ಆಡಿದರು, ಹಾಗೆ ನೀವು ಮಾಡದೇ ಇರೋ ಕೃತ್ಯಗಳನ್ನು ನಿಮ್ಮ ಮೇಲೆ ಹಾಕಿದರು, ನಿಮ್ಮ ದಾರಿಯನ್ನು ತಡೆಯಲು ಅನೇಕ ರೀತಿಯಲ್ಲಿ ಪ್ರಯತ್ನಿಸಿದರು. ಆದರೂ ಕೂಡ ಅದರಿಂದ ನಿಮ್ಮ ಆತ್ಮದ ಬೆಳಕನ್ನು ಅವ್ರಿಗೆ ಕದಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶ ಒಳಗಿತ್ತಲ್ಲ ಅದನ್ನು ಸುಡ್ಲಿಕ್ಕೆ ಅವರಿಂದ ಆಗಲಿಲ್ಲ, ಕಿತ್ಕೊಳ್ಳೋಕ್ಕಾಗಲಿಲ್ಲ. ಯಾಕಂದರೆ ಅದು ಅಗ್ನಿ ಅಂತ ಪ್ರಜ್ವಲಿಸ್ತಾ ಇತ್ತು, ಅದು ಭಗವಂತನ ದಯೆಯಿಂದ ಉರಿತಾ ಇತ್ತು. ಹಾಗಾಗಿ ಅದನ್ನು ಶಾಂತ ಮಾಡಲಿಕ್ಕೆ ಅವರಿಂದ ಆಗಲಿಲ್ಲ. ಹಾಗಾಗಿ ಅವರು ಅಂದರೆ ಹಿಂದೆ ಸರಿದ್ರು ಅನ್ನೋದಕ್ಕಿಂತ ಅವರನ್ನು ಹಿಂದೆ ಸರಿಸಿದ್ರು ಭಗವಂತ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಅವ್ರು ಹಿಂದೆ ಸರಿಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ, ಇನ್ನೂ ನಿಮ್ಮನ್ನು ಏನಾದರೂ ಮಾಡಿ ಹಾಳು ಮಾಡಬೇಕು ಅಂತಲೇ ಪ್ರಯತ್ನ ಪಟ್ಟರು. ನಾನು ಹಾಳಾದರೂ ಪರವಾಗಿಲ್ಲ, ಅವರು ಹಾಳಾಗಬೇಕು ಅನ್ನೋ ರೀತಿಯಲ್ಲಿ ಬಯಸ್ತಾ ಇದ್ರು. ಹಾಗಾಗಿ ಅಂಥವರು ನಿಮ್ಮ ಜೀವನದಲ್ಲಿ ಇರಲೇಬಾರ್ದು ಅಂತೇಳಿ ಗುರು ಡಿಸೈಡ್ ಮಾಡಿ ಅವರನ್ನು ದೂರ ಮಾಡಿದರು. ಒಟ್ಟಾರೆಯಾಗಿ ಕೆಲವು ಬಾರಿ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಪ್ರಭಾವನೇ ನಿಮ್ಮ ಮೇಲೆ ಬಿತ್ತು, ಒಂದು ನಕಾರಾತ್ಮಕ ಕೆಟ್ಟ ದೃಷ್ಟಿಯನ್ನೇ ಕೆಲವು ಉದ್ದೇಶಗಳಿಂದ ನಿಮ್ಮ ಮೇಲೆ ಹಾಕಿದ್ರು ಕೂಡ ಅವೆಲ್ಲದಕ್ಕಿಂತ ಭಗವಂತನ ಶಕ್ತಿ ಹಾಗೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚು ಅನ್ನೋ ರೀತಿಯಲ್ಲಿ ನೀವೀಗ ಸಾಬೀತುಪಡಿಸಿ ಒಂದು ಹಂತದಲ್ಲಿ ನಿಂತಿದ್ದೀರ. ಭಯ ಇರುವ ಜಾಗದಲ್ಲಿ ನೀವು ಬೆಳೆದು ನಿಂತಿದ್ದೀರಾ, ಆದರೆ ಅರಿವು ಮತ್ತು ಆತ್ಮವಿಶ್ವಾಸ ಇರುವ ಜಾಗದಲ್ಲಿ ನೀವು ಖಂಡಿತ ಗೆದ್ದಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ಕಳೆದುಕೊಂಡದ್ದು ಕೆಲವರು, ಆದರೆ ನೀವು ಪಡೆದದ್ದು ಅನುಭವ. ನೀವು ನಿಮ್ಮ ಜೀವನದಲ್ಲಿ ಕೆಲವರನ್ನ ಕಳ್ಕೊಂಡಿದ್ದೀರಾ, ಅವ್ರು ನಿಮಗೆ ಪ್ರೀತಿ ಪಾತ್ರರಾಗಿದ್ರು, ನೀವು ಅವ್ರ ಮೇಲೆ ತುಂಬ ನಂಬಿಕೆ ಇಟ್ಟಿದ್ರಿ, ಅವರನ್ನು ಕಳ್ಕೊಂಡಿದ್ದೀರಾ. ಅದರ ನೋವು ನಿಮಗಿದೆ, ಆದರೆ ಅವ್ರು ಹೀಗೆ ಮಾಡಬಾರ್ದಿತ್ತು ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆ. ಅವ್ರು ನನಗೆ ಬೇಕಿತ್ತು, ನಾನು ಅವರನ್ನು ತುಂಬ ನಂಬಿದ್ದೆ ಅನ್ನೋ ರೀತಿಯಲ್ಲಿ ನಿಮಗೆ ಅನ್ನಿಸ್ತಾ ಇರ್ಬೋದು. ಆದರೆ ನೀವು ಪಡೆದದ್ದು ಅವರಿಂದ ಒಂದು ಅನುಭವ, ನೀವು ಕಳೆದುಕೊಂಡಿದ್ದು ನಂಬಿಕೆ, ಆದರೆ ನೀವು ಪಡೆದದ್ದು ವಿವೇಕ. ಅದರಲ್ಲಿ ನೀವು ಕಳ್ಕೊಂಡಿದ್ದೇನು ಒಂದು ಸಂಬಂಧ, ಆದರೆ ನೀವು ಪಡ್ಕೊಂಡಿದ್ದೇನು ನಿಮ್ಮ ನಿಜವಾದ ಶಕ್ತಿ ಅದರಲ್ಲಿ ಅಲ್ವಾ. ಹಾಗೆ ಇಂದು ನಿಮ್ಮ ಹೃದಯ ನೋವಿನಲ್ಲಿರ್ಬೋದು, ಆದರೆ ಇದೇ ನೋವು ನಾಳೆ ನಿಮ್ಮ ಬಲವಾಗುತ್ತೆ ಖಂಡಿತ. ಯಾಕಂದರೆ ಜೀವನ ಕೆಲವೊಮ್ಮೆ ನಿಮಗೆ ಬೇಕಾದದನ್ನು ಕೊಡೋದಿಲ್ಲ, ನಿಮಗೆ ಬೇಕಾದ ಪಾಠವನ್ನು ಕೊಡುತ್ತೆ. ಹಾಗಾಗಿ ನಡೆದದ್ದನ್ನು ಹಿಡ್ಕೊಂಡು ಅಳೋದು ಬೇಡ, ಚಿಂತಿಸೋದು ಬೇಡ. ನಿಮ್ಮನ್ನು ಮೋಸ ಮಾಡಿದವರ ಬಗ್ಗೆ ಯೋಚಿಸಿ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡ್ಕೊಳ್ಳೋದು ಬೇಡ. ನಿಮ್ಮ ಒಂದು ಪಾಸಿಟಿವ್ ಎನರ್ಜಿಯನ್ನು ನೀವು ಅವರ ಬಗ್ಗೆ ಯೋಚಿಸ್ತಾ ಹೋದರೆ, ಅದ್ರ ಬಗ್ಗೆ ಯೋಚಿಸ್ತಾ ಹೋದರೆ ಅದು ಆ ಕಡೆ ಅರ್ಧ ಸುಮ್ಮನೆ ವ್ಯರ್ಥವಾಗಿ ಕಳೀತಾ ಹೋಗುತ್ತೆ. ಹಾಗಾಗಿ ಅದನ್ನು ಕೂಡುವ ಪ್ರಯತ್ನ ಮಾಡಿ, ಅದನ್ನು ಯೋಚಿಸುವ ಬಗ್ಗೆ ಮರೆತು ಬಿಡಿ. ಕೆಲವೊಂದು ಸರಿ ಅದು ಪಾಠ ಆಗಿತ್ತು, ಆ ಪಾಠ ಕಲಿತು ಸಾಕಷ್ಟು ಮುಂದೆ ಬರ್ತಾ ಇದ್ದೀರಾ, ಅದರ ಕಡೆ ಗಮನ ಹರಿಸಿ ನೀವು ಮುಂದೆ ಹೋಗಲೇಬೇಕು. ಅನಿವಾರ್ಯವಾಗಿ ಅಂಥ ಒಂದು ಇಷ್ಟು ಸಂಬಂಧಗಳನ್ನು ನೀವು ದೂರ ಮಾಡಿ ನೀವು ಏನಾದರೂ ಸಾಧನೆ ಮಾಡಬೇಕು ಅಂದರೆ ನೀವು ಮುಂದೆ ಹೋಗಲೇಬೇಕು, ನಿಲ್ಲೋ ಹಾಗಿಲ್ಲ. ಅವರ ಕರ್ಮ ಅವರ ಜೊತೆ ಇರುತ್ತೆ, ನಿಮ್ಮ ಪಥ ನಿಮ್ಮ ಮುಂದೆ ಇದೆ ಅನ್ನೋ ರೀತಿಯಲ್ಲಿ ನಂಬಿ ಹೋಗಬೇಕು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಬಂದ ಪ್ರತಿಯೊಂದು ನೋವು ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ನಾನು ನಿನ್ನ ಜೊತೆ ಇದ್ದೆ ಅನ್ನೋದನ್ನು ತಿಳಿಸಲು ಬಂದಿತ್ತು. ಹಾಗಾಗಿ ನಿನಗೆ ಯಾರೇ ಏನೇ ಸಮಸ್ಯೆ ಮಾಡಿದರೂ ಕೂಡ ನೀನು ನನ್ನ ಚರಣದಲ್ಲಿ ಬಂದಮೇಲೆ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಾನೇ ಆಗಿ ನಿನ್ನ ಜೀವನದಲ್ಲಿ ಬಂದಿದ್ದೀನಿ. ನನ್ನ ದೃಷ್ಟಿ ನಿನ್ನ ಮೇಲೆ ಹೇಗಿದೆಯೋ ಅವರ ಮೇಲೂ ಕೂಡ ಅಷ್ಟೇ ಪ್ರಭಾವ ಬೀರ್ತಾ ಇದೆ. ಅವರನ್ನು ಪರಿವರ್ತಿಸಲಿಕ್ಕೆ ಮೊದಲು ನಾನು ಪ್ರಯತ್ನ ಪಡ್ತೀನಿ. ಯಾಕಂದರೆ ನಿನಗೆ ಅವ್ರು ಇಷ್ಟ, ನಿನಗೆ ಆ ಸಂಬಂಧ ಇಷ್ಟ ಅಂತ ನನಗೆ ಗೊತ್ತಿದೆ. ನಿನಗೆ ಅವರಂದರೆ ತುಂಬ ಇಷ್ಟ, ಸಂಬಂಧ ಇಷ್ಟ, ಅವ್ರ ಜೊತೆ ಇರಬೇಕು ಅಂತ ಇಷ್ಟ, ಅದನ್ನು ಉಳಿಸ್ಕೊಳ್ಬೇಕು ಅಂತ ಇಷ್ಟ ನನಗೆ ಗೊತ್ತಿದೆ. ಅದಕ್ಕೋಸ್ಕರನೇ ಅವರಿಗೊಂದು ತಿರುವನ್ನು ಕೊಡ್ತೀನಿ, ಹಾಗೆ ಒಂದು ಅವಕಾಶವನ್ನು ಕೊಟ್ಟಿದ್ದೀನಿ. ಅವರು ತಮ್ಮ ತಪ್ಪನ್ನು ತಿದ್ಕೊಳ್ಳೋಕ್ಕೆ ನಿನ್ನೆ ತಪ್ಪು ಮಾಡ್ತಾ ಇದೆ ಅಂತಲೇ ಎದುರಿಗಿಟ್ಟಿದ್ದೀನಿ. ಅವ್ರ ಮನಸ್ಸಲ್ಲೂ ಕೂಡ ಆ ಭಾವನೆಯನ್ನು ಮೂಡಿಸಿದ್ದೀನಿ. ಅದನ್ನು ಯಾವುದನ್ನು ಲೆಕ್ಕಿಸದೆ ಅವ್ರು ನಿನಗೆ ವಂಚಿಸಬೇಕು, ಮೋಸ ಮಾಡಬೇಕು ಅನ್ನೋ ರೀತಿಯಲ್ಲಿ ಅವರು ತುಂಬ ಬಂದರು ಅಂದಾಗ ನಾನು ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದೀನಿ ಅಷ್ಟೇ. ಇದೇ ನನ್ನಿಂದ ಆಗಿದ್ದು ನಿನ್ನನ್ನು ರಕ್ಷಿಸೋಕೆ ಅನ್ನೋ ರೀತಿಯಲ್ಲಿ ಅವ್ರಿಗೆ ಅವಕಾಶ ಕೊಡದೆ ನಾನು ನೇರವಾಗಿ ಶಿಕ್ಷೆ ಕೊಟ್ಟಿಲ್ಲ. ಅವ್ರಿಗೆ ಮೊದಲು ಅವಕಾಶ ಕೊಟ್ಟಿದ್ದೆ, ಮನವರಿಕೆ ಮಾಡಿಸಿದ್ದೆ. ಅದರ ನಂತರವೂ ಕೂಡ ಅವರು ನಿನ್ನ ಜೀವನದಲ್ಲಿ ಬಂದು ನಿನಗೆ ಸಾಕಷ್ಟು ತೊಂದರೆ ಕೊಡಲಿಕ್ಕೆ ಪ್ರಯತ್ನ ಪಟ್ಟರು. ನೀನು ನನ್ನ ಶರಣದಲ್ಲಿದೆಯಾ ಅಂದಮೇಲೆ ನಾನು ರಕ್ಷಿಸೋದು ನನ್ನ ಭಾರ ಆಗಿತ್ತು. ನನ್ನ ಶರಣದಲ್ಲಿ ಬಂದವ್ರನ್ನ ನಾನು ಯಾವತ್ತಿಗೂ ಕೈ ಬಿಡೋದಿಲ್ಲ. ಹಾಗಾಗಿ ನಾನು ನಿನಗೆ ರಕ್ಷಣೆ ಕೊಟ್ಟು ಅವರನ್ನು ನಿನ್ನ ಜೀವನದಿಂದ ದೂರ ಮಾಡಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಗುರು ಹೇಳ್ತಾ ಇದ್ದಾರೆ ಈ ಮೆಸೇಜ್. ಅಂದರೆ ಕೆಲವೊಮ್ಮೆ ನಾನು ನಿಮ್ಮ ಜೀವನದಿಂದ ಕೆಲವು ಜನರನ್ನು ದೂರ ಮಾಡ್ತಿದ್ದೀನಿ ಅಂದರೆ ಅದು ಶಿಕ್ಷೆ ಕೊಡ್ತಾ ಇಲ್ಲ, ನಿಮ್ಮ ರಕ್ಷಣೆ ಮಾಡ್ತಾ ಇದ್ದೀನಿ ಕಂದ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮನ್ನು ಬಿಟ್ಟು ಹೋದವರು ನಿಮ್ಮ ಕಥೆಯ ಅಂತ್ಯ ಅಲ್ಲ, ನಿಮ್ಮನ್ನು ನೋಯಿಸಿದವರು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವವರು ಆಗಿರಲಿಲ್ಲ. ಈ ನೋವು ನಿಮ್ಮ
ನಿಮ್ಮನ್ನು ಮುಗಿಸಲು ಬಂದಿರಲಿಲ್ಲ, ನಿಮ್ಮನ್ನು ಹೊಸ ರೂಪದಲ್ಲಿ ಹುಟ್ಟಿಸಲು ಬಂದಿತ್ತು. ನೀವು ಕಳೆದುಕೊಂಡದಕ್ಕಿಂತ ಇನ್ನೂ ದೊಡ್ಡದೊಂದು ನಿಮ್ಮ ಕಡೆ ಬರ್ತಾ ಇದೆ ಅನುಭವದೊಂದಿಗೆ ಮುಂದೆ ಸಾಗಿ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಿದ್ದಾರೆ. ನೀವು ಬಹಳ ದಿನಗಳಿಂದ ಕಾಯ್ತಾ ಇದೆ ಕೆಲವು ಒಳ್ಳೆಯ ಸುದ್ದಿಗಳು ನಿಮ್ಮ ಕರ್ಮ ಈಗ ಒಂದು ಒಳ್ಳೆಯ ತಿರುವಿನೊಂದಿಗೆ ಇದೇ ತಿಂಗಳಲ್ಲಿ ಸಿಗುವ ಸಾಧ್ಯತೆಯನ್ನು ಉಂಟು ಮಾಡ್ತಾ ಇದೆ. ಕೊನೆಯ ಎಂಡಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವ ಸಮಯ ಹತ್ತಿರ ಬರ್ತಿದೆ. ಆರ್ಥಿಕವಾಗಿ ನಿಧಾನವಾಗಿ ಸ್ಥಿರತೆ ಮತ್ತು ಸುಧಾರಣೆಯನ್ನು ನೀವೀಗ ಕಾಣ್ತಾ ಇದ್ದೀರಾ. ಹಾಗೆ ಅಂದ್ಕೊಂಡಿದ್ರಿ ಅದಾಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಅದ್ರ ಬಗ್ಗೆ ನಿರೀಕ್ಷಣೆ ಅಂದರೆ ಆಸೆನೇ ಬಿಟ್ಟುಬಿಟ್ಟಿದ್ರಿ. ಅದು ಅದು ನನ್ನಿಂದ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿರ್ಬೋದು, ಇಲ್ಲ ಅದು ಮುಗಿದು ಹೋದ ಅಧ್ಯಾಯ, ಆ ಕಾರ್ಯ ಮತ್ತೊಮ್ಮೆ ಅದು ಜೀವಂತ ಆಗೋದಿಲ್ಲ ಅಂದ್ಕೊಂಡಿದ್ರೆ, ಆದರೆ ಅದರಲ್ಲೇ ನಿಮಗೆ ಸಫಲತೆಯನ್ನು ಕೊಟ್ಟಿದ್ದಾರೆ ಗುರು. ಅಂತಹ ಕರುಣಾಮಯ, ದಯಾಮಯ, ಪ್ರೇಮಮಯಿ ಸಾಯಿ ಅನ್ನೋ ರೀತಿಯಲ್ಲಿ ನೀವೀಗ ಇನ್ನೂ ದೃಢವಾದ ವಿಶ್ವಾಸವನ್ನು ಅವರಲ್ಲಿ ಬೆಳೆಸ್ಕೊಂಡಿದ್ದೀರಾ. ನಿಮ್ಮ ಕುಟುಂಬಕ್ಕೆ ನಿಮ್ಮ ಸ್ನೇಹಿತರ ಬೆಂಬಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅಂದರೆ ಜಗತ್ತಲ್ಲಿ ಇರೋರೆಲ್ಲ ಕೆಟ್ಟವರೇ ಆಗಿರೋದಿಲ್ಲ, ಸ್ನೇಹಿತರು ಕೂಡ ಕೆಲವರು ಅದರಲ್ಲಿ ತುಂಬ ಒಳ್ಳೆಯವರಾಗಿರ್ತಾರೆ. ಅವರು ಸ್ವಲ್ಪ ಕೆಲವೊಂದು ಸಾರಿ ಅವರು ನಿಮ್ಮನ್ನು ಅರ್ಥ ಮಾಡಿಕೊಂಡು ಅವರು ನಿಮಗೆ ಸಹಾಯ ಮಾಡ್ತಾರೆ. ಕೆಲವೊಂದು ಸಾರಿ ಗೊಂದಲಗಳನ್ನು ಉಂಟು ಮಾಡ್ತಾರೆ. ಕೆಲವೊಂದು ಸಾರಿ ಅವರು ನಿಮ್ಮ ಹತ್ರ ಜಗಳನೂ ಮಾಡಿರ್ಬೋದು. ಆದರೆ ಆ ಜಗಳ ಗೊಂದಲ ಏನೇ ಆದರೂ ಕೂಡ ಒಬ್ರನ್ನೊಬ್ರು ನೀವು ಬಿಟ್ಟಿರೋಕ್ಕೆ ಇಷ್ಟಪಡಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಮತ್ತೆ ಹೊಂದಾಣಿಕೆ ಮಾಡ್ತೀರಾ. ಆ ರೀತಿ ಸ್ಥಿತಿ ಕೂಡ ಇದೆ ನಿಮ್ಮದು. ನಿಮಗೆ ಸಹಾಯ ಸಿಗೋದ್ರಲ್ಲಿದೆ. ಮನಸ್ಸಿನಲ್ಲಿದ್ದ ಕೆಲವು ಗೊಂದಲಗಳು ಕಡಿಮೆ ಆಗ್ತದೆ, ಸ್ಪಷ್ಟತೆ ಮೂಡುತ್ತೆ. ಹಾಗೆ ಹೊಸ ಅವಕಾಶಗಳು ನಿಮ್ಮ ಮನೆಯ ಬಾಗಿಲನ್ನು ತಟ್ಟುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗ್ತದೆ. ಭಗವಂತನ ಸೇವೆ ಮಾಡಿ ಅಲ್ಲಿ ಇಲ್ಲಿ ಹೋಗಿ ಹಣ ಖರ್ಚು ಮಾಡಿಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೊಳ್ಳೋದಕ್ಕಿಂತ ಭಗವಂತ ಅಂದರೆ ನಿಮ್ಮ ಹತ್ರ ಇರುವ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಎಲ್ಲವನ್ನ ನಿಯಂತ್ರಿಸುತ್ತೆ. ಅದರ ಮೇಲೆ ನಂಬಿಕೆ ಇರಲಿ. ಹಾಗಾಗಿ ಏನೋ ದೋಷ ಇದೆ, ಅದು ಇದೆ, ಇದಿದೆ ಅಂತೇಳಿ ಎಲ್ಲೋ ಹೋಗಿ ಹಣ ಖರ್ಚು ಮಾಡೋದಕ್ಕಿಂತ ಆ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಈ ಬ್ರಹ್ಮಾಂಡದಲ್ಲಿ ಸಾಕಷ್ಟು ಉತ್ತರಗಳಿವೆ, ಒಂದು ಪರಿಹಾರಗಳಿವೆ ಅಂಥೇಳಿ ಗುರು ಹೇಳ್ತಿದ್ರೆ. ಪ್ರಕೃತಿಯ ಸೇವೆ ಮಾಡು, ಒಂದು ಮರ ನೆಡು, ಒಣಗಿ ಹೋಗ್ತಾ ಇರುವ ಒಂದು ಮರಕ್ಕೆ ನೀರುಣಿಸು, ದಯೆ ಕರುಣೆ ಪ್ರೇಮದಿಂದ ಒಂದು ಪಶು ಪಕ್ಷಿಗೆ ನೀರುಣಿಸು, ಆಹಾರ ಕೊಡು ಅನ್ನೋ ರೀತಿಯಲ್ಲಿ ಬಡವರ ಸೇವೆ ಮಾಡು, ನಿಸ್ಸಹಾಯಕರ ಸೇವೆ ಮಾಡು, ನಿನ್ನ ಕೈಲಾದ ಒಂದು ಧಾರ್ಮಿಕ ಕಾರ್ಯಗಳಲ್ಲಿ ನೀನು ಭಾಗವಹಿಸು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ರೆ. ಸತ್ಕಾರ್ಯ ಸತ್ಸಂಗದ ಕಡೆ ಗಮನ ಕೊಡು, ಆಧ್ಯಾತ್ಮಿಕ ಪ್ರಯಾಣದ ಕಡೆ ಗಮನ ಕೊಡು. ಆಗ ನಿನ್ನ ಜೀವನದಲ್ಲಿ ಸುತ್ತುವರೆದಿದೆ ಎಂಥದ್ದೇ ಗ್ರಹಗತಿ ದೋಷ ಕೆಟ್ಟ ಕರ್ಮ ಏನೇ ಆಗಿರಲಿ ಅದನ್ನು ನಾಶಪಡಿಸ್ಲಿಕ್ಕೆ, ಅದನ್ನು ದಹಿಸ್ಲಿಕ್ಕೆ ಆ ಪರಮಾತ್ಮನೇ ನಿನ್ನೊಂದಿಗೆ ಇರ್ತಾನೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಅಲೆದಾಡ್ತಾ ಇದೆಯಾ, ಯಾಕಿಷ್ಟು ಹೋರಾಡ್ತಾ ಇದೆಯಾ, ನಿನ್ನಲ್ಲೇ ನಾನಿದ್ದೀನಿ, ಅರ್ಥ ಮಾಡ್ಕೋ. ನಿನ್ನ ಮೂಲಕ ದಯೆ ಮನುಷ್ಯತ್ವದ ಮೂಲಕ ನೀನು ಕಾರ್ಯಗಳನ್ನು ಮಾಡು, ಆ ಮೂಲಕ ನಾನು ನಿನಗೆ ಸಹಾಯ ಮಾಡ್ತೀನಿ, ನಿನ್ನ ಮನಃಶಾಂತಿಯನ್ನು ನಿನಗೆ ಮರಳಿ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ಅಲ್ಲಿ ಇಲ್ಲಿ ಹೋಗಿ ಹಣ ಖರ್ಚು ಮಾಡ್ಕೊಳ್ಳೋದು ಬೇಡ. ಸಮಸ್ಯೆಗೆ ಪರಿಹಾರ ಅವ್ರ ಹತ್ರ ಇತ್ತು ಅಂದರೆ ಅವ್ರು ಯಾಕೆ ನಿಮ್ಮ ಹತ್ರ ವಂಚಿಸಿ ಅದು ಇದು ಹೇಳಿ ದುಡ್ಡಿಸ್ಕೊಳ್ಬೇಕು? ಯೋಚನೆ ಮಾಡ್ಬೋದಲ್ಲ ಒಂದ್ಸರಿ. ನೀವು ಮನವರಿಕೆ ಇನ್ನೆಷ್ಟು ಮಾಡಿಸ್ಬೇಕು ಗುರು ನಿಮಗೆ? ಯಾಕಂದರೆ ನೀವು ಗೊತ್ತಿದ್ದು ಕೆಲವೊಂದು ಸಾರಿ ಮತ್ತೆ ತಪ್ಪು ಮಾಡ್ತಾ ಇದ್ದೀರಾ. ಇತ್ತೀಚೆಗೆ ನೀವು ಕೆಲವು ಸವಾಲುಗಳನ್ನು ಎದುರಿಸಿದ್ದೀರಾ. ಆ ಸವಾಲುಗಳು ನಿಮ್ಮನ್ನು ದುರ್ಬಲಗೊಳಿಸಿಲ್ಲ ಅನ್ನಿಸ್ತು ಮೊದಲಿಗೆ ನಿಮಗೆ ಹಾಗೆ ಅದು ಬಂದಾಗ. ಆದರೆ ಇನ್ನಷ್ಟು ನೀವು ಕೆಲವು ಒಳ್ಳೆಯ ತೀರ್ಮಾನಗಳನ್ನು ತೊಗೊಳಕ್ಕೆ ಅದು ನಿಮಗೆ ಸಾಧ್ಯ ಮಾಡಿಕೊಡ್ತು. ಅದೇ ಸಮಸ್ಯೆ ಅಂತ ಹೇಳಿ ಏನು ಅಂದ್ಕೊಂಡಿದ್ರು ಅದು ಹೊಸ ತಿರುವಿನೊಂದಿಗೆ ತಂದು ನಿಮ್ಮನ್ನು ಆ ಬಾಗಿಲಿಗೆ ನಿಲ್ಲಿಸಿದೆ. ಈಗ ಆ ಹೊಸ ಅವಕಾಶ ನಿಮ್ಮ ಪ್ರೊಫೆಷನಲ್ ಆಗಿ ನಿಮ್ಮ ಜೀವನದಲ್ಲಿ ಆರಂಭಗೊಂಡಿದೆ. ಆ ಶಕ್ತಿಯನ್ನು ಕೊಟ್ಟವರು ಆ ಗುರುವು ಅವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಕಾರ್ಯಕ್ಕೆ ನೀವು ಮಾಡಿರುವ ಒಳ್ಳೆಯ ಕಾರ್ಯಗಳ ಫಲ ನಿಧಾನವಾಗಿ ನಿಮ್ಮ ಹತ್ರ ಬರಲಿಕ್ಕೆ ಶುರು ಮಾಡಿದೆ. ನಿಮ್ಮ ಮೌಲ್ಯವನ್ನು ಅರ್ಥ ಮಾಡ್ಕೊಳ್ಳದೆ ದೂರ ಹೋದವರು ಒಂದು ದಿನ ನಿಮ್ಮ ಜೀವನದಲ್ಲಿ ನಡೆದ ಪರಿವರ್ತನೆಯನ್ನು ನೋಡಿ ಆಶ್ಚರ್ಯ ಪಡುವಂಥ ಕಾಲ ಅವರು ನಿಮ್ಮ ಅಂದಿನ ಸ್ಥಿತಿಯನ್ನು ನೋಡಿ ಹಾಗೆ ಡಿಸೈಡ್ ಮಾಡಿದರು. ಆದರೆ ನಿಮ್ಮೊಳಗಿನ ಸಾಮರ್ಥ್ಯವನ್ನು ಅವ್ರು ನೋಡಿರಲಿಲ್ಲ. ಸಮಯದಲ್ಲಿದ್ದ ದುರ್ಬಲತೆ, ಅಸಾಧ್ಯ ಅಂದ್ಕೊಂಡಿದ್ದ ಕೆಲಸಗಳನ್ನು ನೀವೀಗ ಮಾಡಿ ತೋರಿಸಿದ್ದೀರಾ. ಅದೊಂದು ಸಾಧನೆಯಾಗಿದೆ. ಈಗ ನಿಮ್ಮನ್ನು ಅನುಮಾನಿಸಿದವರು ಅವಮಾನಿಸಿದವರು ಮುಂದೆ ನಿಂತು ನಿಮ್ಮ ಈ ಪ್ರಯಾಣವನ್ನು ನೋಡಿ ಅವರೇ ಪ್ರೇರಣೆ ತಗೊಂಡು ಮುಂದೆ ಹೋಗ್ತಾ ಇದ್ದಾರೆ. ಆ ರೀತಿ ಎನರ್ಜಿ ಕನೆಕ್ಟ್ ಆಗ್ತಿದೆ. ನಿಮ್ಮ ಜೀವನದಲ್ಲಿ ಕೆಲವರು ನಿಮ್ಮ ಜೊತೆ ಉಳಿಯೋದಿಲ್ಲ, ಆದರೆ ಅವರು ಬಿಟ್ಟು ಹೋದ ಖಾಲಿತನವೇ ಕೆಲವೊಮ್ಮೆ ನಿಮ್ಮ ದೊಡ್ಡ ಶಕ್ತಿಯಾಗಿ ಒಂದು ಸಾಧನೆಗೆ ದಾರಿ ಮಾಡಿಕೊಟ್ಟಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅವರ ನಿರಾಕರಣೆ ನಿಮ್ಮ ಅಂತ್ಯ ಆಗಲಿಲ್ಲ, ಅದು ನಿಮ್ಮ ಹೊಸ ಅಧ್ಯಾಯದ ಆರಂಭವಾಯಿತು ಅಲ್ವಾ? ಹಾಗಾಗಿ ಕೆಲವೊಂದು ಸಾರಿ ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯಕ್ಕೆ ತಗೊಳ್ಳೇಬೇಕಾಗತ್ತೆ. ಇಲ್ಲ ಇದು ಆಗೋಲ್ಲ ಅಂದರೆ ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ, ಆ ವಿಚಾರ ನನಗೆ ತುಂಬ ನೋವು ಕೊಡ್ತು, ನನಗಿನ್ನೇನು ಉಳಿದಿಲ್ಲ ನನ್ನ ಜೀವನದಲ್ಲಿ, ಇಷ್ಟೇ ಮುಗೀತು ಅನ್ನೋ ರೀತಿಯಲ್ಲಿ ಎಂಡ್ ಮಾಡ್ಕೊಳ್ಳೋದಲ್ಲ ನಿಮ್ಮ ಜೀವನವನ್ನು. ಎಲ್ಲಿ ಮುಗೀತು ಅಂತಿರೋ ಅಲ್ಲೇ ಹೊಸ ಪ್ರಾರಂಭ ಇರುತ್ತೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೀವು ನಂಬಿದ ಗುರುವಿನ ಹಾಗೆ ಭಗವಂತನ ಶರಣದಲ್ಲಿ ಆ ವಿಚಾರವನ್ನಿಟ್ಟು ಶರಣಾಗಿ ಖಂಡಿತ ನಿಮ್ಮ ಪೂರ್ಣ ಶ್ರದ್ಧೆಗೆ ಭಕ್ತಿಗೆ ಗುರುವು ಸಂಪರ್ಕಕ್ಕೆ ಖಂಡಿತ ಬರ್ತಾರೆ. ನಿಮ್ಮ ಮನಸ್ಥಿತಿಯನ್ನು ತಿದ್ದುತ್ತಾರೆ, ಹೀಲ್ ಮಾಡ್ತಾರೆ. ಹಾಗೆ ಹೊಸ ಬದಲಾವಣೆಯೊಂದಿಗೆ ಹೊಸ ಅವಕಾಶವನ್ನು ನೀಡೋದ್ರ ಮೂಲಕ ಒಂದು ದಾರಿಯನ್ನು ತೆರೆದು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತು. ಅದೇ ನಡೀತಾ ಇದೆ ಈಗ ನಿಮ್ಮ ಜೀವನದಲ್ಲಿ. ನಿಮ್ಮ ಗಮನವನ್ನು ನಿಮ್ಮ ಬೆಳವಣಿಗೆಯ ಮೇಲಿಡಿ. ಅನೇಕ ರೀತಿಯ ಅಡ್ಡಿ ಆತಂಕಗಳು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ. ಆ ಸಮಸ್ಯೆನೇ ಅಲ್ಲ ಕೊನೆ, ಆ ಸಮಸ್ಯೆಗೆ ಪರಿಹಾರ ಇದೆ. ಯಾವುದಾದ್ರೂ ಮೂಲಕ ನೀವು ನಂಬಿದ ಗುರುವು ನಿಮ್ಮ ಬಳಿ ತಲುಪಿಸಿದಾರಲ್ಲ, ಕೃತಜ್ಞತರಾಗಿರಿ ಅವರಿಗೆ.
ಒಟ್ಟಾರೆಯಾಗಿ ನೀವು ಕಳ್ಕೊಂಡಿದ್ದಕ್ಕಿಂತ ಹೆಚ್ಚು ಒಳ್ಳೆಯದನ್ನು ಪಡ್ಕೊಳ್ಳುವ ಸಮಯ ಹತ್ತಿರದಲ್ಲಿದೆ. ಒಮ್ಮೆ ನೀವು ನಿಮ್ಮ ನಿಜವಾದ ಶಕ್ತಿಯನ್ನು ಅರ್ಥಕೊಂಡ್ರೆ ನಿಮ್ಮನ್ನು ಬಿಟ್ಟು ಹೋದವರ ಬಗ್ಗೆ ದುಃಖ ಪಡೋದಿಲ್ಲ. ಬದಲಿಗೆ ಆ ಘಟನೆಗಳು ನಿಮ್ಮನ್ನು ಇಂದಿನ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅನ್ನೋ ರೀತಿಯಲ್ಲಿ ಒಂದು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತೀರಾ. ಸರ್, ನಂಬಿದ ದೇವರು ಕೆಲವೊಂದಿಷ್ಟು ಜನರನ್ನು, ಕೆಲವೊಂದಿಷ್ಟು ವಿಚಾರಗಳನ್ನು ನಿಮ್ಮಿಂದ ದೂರ ಮಾಡಿದಾಗ ನಿಮಗೆ ಸ್ವಲ್ಪ ನೋವಾಯಿತು, ಇಲ್ಲ ಅಂತಲ್ಲ. ಆದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕೆ ಅದು ಅವಶ್ಯಕತೆ ಇತ್ತು. ಸಾಧ್ಯ ಅಂತೇಳಿ ಅಂದ್ಕೊಂಡಿದ್ದನ್ನು ಸಾಧ್ಯ ಮಾಡ್ಕೊಂಡಿದ್ದೀರಾ, ಅದರ ಖುಷಿ ಇದೆ ನಿಮಗೆ. ಹಾಗೆ ಸಾಧ್ಯ ಮಾಡಿಕೊಳ್ಳುವ ಇನ್ನೂ ಅನೇಕ ವಿಚಾರಗಳ ಹಾದಿಯಲ್ಲಿ ನೀವು ನಿಂತಿದ್ದೀರಾ. ಖಂಡಿತವಾಗಿ ಪರಿವರ್ತನೆಯ ಒಂದು ಆರಂಭವನ್ನು ಶುರು ಮಾಡಿದ್ದೀರಾ. ಗುರು ಆಶೀರ್ವಾದ, ಕೃಪೆ ನಿಮ್ಮ ಮೇಲಿದೆ. ನೀವು ನಂಬಿದ ಭಗವಂತನ ಆಶೀರ್ವಾದ ಕೂಡ ಇದೆ. ನೀವು ಯಾವ ದೇವಿಯನ್ನು ತುಂಬ ಆರಾಧನೆ ಮಾಡ್ತಿರೋ, ನನ್ನ ಆ ದೇವಿ ನನಗೆ ತುಂಬ ಇಷ್ಟ ಅನ್ನೋ ರೀತಿಯಲ್ಲಿ ನೀವು ಹಚ್ಕೊಂಡ್ಬಿಟ್ಟಿದ್ದೀರಲ್ಲ, ಖಂಡಿತ ಆ ದೇವಿಯ ಆಶೀರ್ವಾದ ಕೂಡ ಸಂಪೂರ್ಣವಾಗಿ ನಿಮ್ಮ ಮೇಲಿದೆ. ಆ ದೇವಿ ನಿಮ್ಮ ಕನಸಲ್ಲಿ ಬಂದು ನಿಮಗೆ ಶಕ್ತಿಯನ್ನು ದಿನನಿತ್ಯ ತುಂಬ್ತಾ ಇದ್ದಾಳೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಒಟ್ಟಾರೆಯಾಗಿ ಗುರುವಿನ ಬಲದೊಂದಿಗೆ, ಆ ಶಕ್ತಿಯ ಆಶೀರ್ವಾದದೊಂದಿಗೆ ನಿಮ್ಮ ಜೀವನ ಸಂರಕ್ಷಿಸಲ್ಪಡ್ತಾ ಇದೆ. ಅದಕ್ಕೋಸ್ಕರನೇ ನಿಮ್ಮಲ್ಲೀಗ ಶಿವಶಕ್ತಿಯ ಎನರ್ಜಿ ಬಂದಿದೆ. ಒಂದು ಗಂಡಸು ಮಾಡೋವಂಥ ಕೆಲಸ ಅಂತ ಅಂದ್ಕೊಳ್ತಿದ್ರು, ಎಲ್ಲರೂ ಡಿಸೈಡ್ ಮಾಡಿಬಿಟ್ಟಿದ್ರು. ಅಂತ ಅವ್ರು ಮಾಡೋವಂಥ ಕೆಲಸನೂ ಕೂಡ ನೀವು ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದೀರಾ. ಅಂದರೆ ಶಿವಶಕ್ತಿ ಅಂದರೆ ಎರಡೂ ಸೇರಿದ್ರೇ, ಹೆಣ್ಣು ಮತ್ತು ಗಂಡು ಸೇರಿದರೆ ಅವು ಎರಡೂ ಕೂಡ ಒಂದು ಸಮಾನವಾದ ಶಕ್ತಿ. ಎರಡೂ ಸೇರಿದರೆ ಇನ್ನೂ ಉತ್ತಮವಾದ ಸಾಧನೆಯನ್ನು ಮಾಡ್ಬೋದು ಅನ್ನೋದನ್ನು ನೀವೀಗ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಇಲ್ಲಿ ಯಾರು ಹೆಚ್ಚು ಅಲ್ಲ, ಕಡಿಮೆ ಅಲ್ಲ. ಹೆಂಡತಿಯನ್ನಾಗಿರ್ಬೋದು, ಹೆಣ್ಣನ್ನಾಗಿರ್ಬೋದು ನಿಂದಿಸೋದು, ಅಗೌರವಿಸೋದು ಆಗಿರ್ಬೋದು, ಇಲ್ಲ ಗಂಡನ್ನಾಗಿರ್ಬೋದು, ಇಲ್ಲ ಗಂಡಸಿನ ಶಕ್ತಿ ಸಾಮರ್ಥ್ಯವನ್ನು ಅಗೌರವದಿಂದ ನೋಡೋದಾಗಿರ್ಬೋದು, ತಪ್ಪಾಗತ್ತೆ. ಇಲ್ಲಿ ಅಭಿಪ್ರಾಯ ಸಮಾನವಾಗಿ ಕಾಣ್ರಿ, ಮರ್ಯಾದೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಇಲ್ಲಿ ವಿನಿಮಯ ಮಾಡ್ಕೊಳ್ಳೋದು, ಒಂದು ಗೌರವ ಆಗಿರ್ಬೋದು, ಒಂದು ಪ್ರೀತಿ ಆಗಿರ್ಬೋದು, ವಿನಿಮಯ ಮಾಡ್ಕೊಳ್ಳೋದನ್ನು ನೀವೀಗ ಸ್ಪಷ್ಟವಾದ ಒಂದು ಒಳ್ಳೆಯ ಉದ್ದೇಶದೊಂದಿಗೆ ಅರ್ಥ ಮಾಡ್ಕೊಂಡಿದ್ದೀರಾ, ಸಾಕ್ತಾ ಇದ್ದೀರಾ. ಆ ರೀತಿಯಲ್ಲಿ ಕಾಣಿಸ್ತದೆ. ಯಾಕಂದರೆ ಇದೆಲ್ಲ ನಡೆದದ್ದು ಜೀವನದಲ್ಲಿ ನಿಮಗೆ ಸಾಕಷ್ಟು ಜಿಗುಪ್ಸೆಗಳಿದ್ವು, ಕೆಲವೊಂದು ನಿಮ್ಮದೇ ಆದ ವಿಚಾರಗಳಲ್ಲಿ ತರ್ಕಗಳಿದ್ವು. ಅವಾಗೆಲ್ಲವನ್ನು ನಿವಾರಣೆ ಮಾಡ್ಕೊಂಡಿದ್ದು ನೀವು ಗುರುವಿನ ಶರಣದಲ್ಲಿ ಬಂದ ಮೇಲೆ. ಕೃತಜ್ಞತರಾಗಿರಿ. ಇವತ್ತಿನ ಎನರ್ಜಿ ನಿಮ್ಮ ಎನರ್ಜಿಗೆ ರೆಸನೆಂಟ್ ಆಯಿತು ಅಂದರೆ ಕೃತಜ್ಞತಾ ಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.